ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಕಿಅಂಶಗಳು ಆಚೆ ಬರಲಿಕ್ಕೆ ಶುರುವಾಗಿದೆ. ಯಾರು ಗೆಲ್ತಾರೆ ಬಿಹಾರದ ಚುನಾವಣೆಯನ್ನು ಅಂಥೇಳಿ. NDA ಕಥೆ ಏನಾಗಬಹುದು, INDIA ಈ ಒಂದು ಕೂಟದ ಕಥೆ ಏನಾಗಬಹುದಾಗುತ್ತೆ, ಇತರರು ಯಾವ ರೀತಿ ರೋಲ್ ಪ್ಲೇ ಮಾಡ್ತಾರೆ ಅಂತೇಳಿ. ಇತರರು ಅಂತ ಬಂದಾಗ ಜನಸುರಾಜ್ ಪಕ್ಷ ಕೆಲವರು ಹೇಳ್ತಾ ಇದ್ದಾರೆ ಕಿಂಗ್ ಮೇಕರ್ ಆಗಿಬಿಡ್ತಾರೆ ಇವರು. ಜನಸುರಾಜ್ ಅಂದರೆ ಯಾರು? ಪ್ರಶಾಂತ್ ಕಿಶೋರ್ ಪಾರ್ಟಿ. ಪ್ರಶಾಂತ್ ಕಿಶೋರ್ ಅಂದರೆ ಯಾರು? ಅನೇಕ ರಾಜಕೀಯ ಪಕ್ಷಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಗೆಲುವಿಗೆ ಕಾರಣರಾಗಿದ್ದಂತಹ ಚುನಾವಣಾ ನಿಪುಣ. ಕಡೆಗೆ ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗಿ ನಾನೇ ಯಾಕೆ ಐಡಿಯಾಗಳನ್ನ ಕೊಟ್ಟು ವೇಸ್ಟ್ ಮಾಡಿಕೊಳ್ಳಿ, ನಾನೇ ಒಂದು ಪಾರ್ಟಿ ಮಾಡಿಬಿಡ್ತೀನಿ ಅಂಥೇಳಿ ಬಿಹಾರದಲ್ಲಿ ಅವರ ಒಂದು ಪಾರ್ಟಿ ಅದೃಷ್ಟ ಪರೀಕ್ಷೆಗೆ ಈ ಬಾರಿ ಇಳಿದಿದ್ದಾರೆ ಅವರು, ಜನಸುರಾಜ್ ಪಕ್ಷ ಅಂಥೇಳಿ. ಇದರ ಮಧ್ಯೆ ಇದೇ ನಿತೀಶ್ ಕುಮಾರ್, ನರೇಂದ್ರ ಮೋದಿ ಅವರ ಮ್ಯಾಜಿಕ್ ಈ ಬಾರಿ ಬಿಹಾರದ ವಿಧಾನಸಭಾ ಚುನಾವಣೆ ವರ್ಕ್ ಆಗುತ್ತಾ, ಅಥವಾ ರಾಹುಲ್ ಗಾಂಧಿ ಏನೆಲ್ಲ ರ್ಯಾಲಿಗಳನ್ನು ಮಾಡಿಕೊಂಡು ಬಂದರೋ, ಮತ ಚೋರಿ, ವೋಟ್ ಚೋರಿ ಅಭಿಯಾನಗಳನ್ನು ಮಾಡಿದ್ರು, ಬುಲೆಟ್ ಸವಾರಿಗಳನ್ನು ಮಾಡಿದ್ರು, ಇಡೀ ಬಿಹಾರದಾದ್ಯಂತ ಸಂಚರಿಸಿದ್ದಾರೋ, ಇದೇನಾದರೂ ಕೈ ಹಿಡಿಯಬಹುದಾಗತ್ತಾ? ನಿಜಕ್ಕೂ ಕಾಂಗ್ರೆಸ್ನ ಭದ್ರಕೋಟೆ ಬಿಹಾರದಲ್ಲಿ ಛಿದ್ರವಾಗಿ ಯಾವ ಕಾಲ ಆಯಿತು? ಎಷ್ಟು ದಶಕಗಳು ಉರುಳಿ ಹೋಗಿದೆ? ಬಿಹಾರದಲ್ಲಿ ಅಷ್ಟು ಈಸಿ ಇಲ್ವಾ? ಒಂದು ವೇಳೆ ರಾಹುಲ್ ಗಾಂಧಿಯಿಂದ ಹೆಲ್ಪ್ ಆಗುವುದಾದರೆ ಲಾಲೂ ಪ್ರಸಾದ್ ಯಾದವ್ ಅವರ ಮಗನನ್ನು CM ಮಾಡಬಹುದಾಗತ್ತಾ ಇವರು? ಅದು ಸಾಕಾಗತ್ತಾ ಇವರಿಗೆ ಅಂಥೇಳಿ ಅನೇಕ ವಿಚಾರಗಳು. ಇದರ ಮಧ್ಯದಲ್ಲಿ ಒಂದಷ್ಟು ಸಮೀಕ್ಷೆಗಳು ಕೂಡ ಆಚೆ ಬರಲಿಕ್ಕೆ ಶುರುವಾಗಿದೆ. ಎಲ್ಲ ಸಮೀಕ್ಷೆಗಳನ್ನು ಸೇರಿ ಒಂದು ಕಡೆ ಹಾಕಿದಾಗ ಈ ಸಮೀಕ್ಷೆಗಳು ಒಂದು ರೀತಿಯಲ್ಲಿ ಎಲ್ಲ ಸಮೀಕ್ಷೆಗಳನ್ನು ಒಂದು ಬುಟ್ಟಿಗೆ ಹಾಕಿ ನೋಡಿದಾಗ ತುಂಬ ಅರ್ಲಿ ಆಗಬಹುದು. ಇರಲಿ, ಆದರೂ ಸಮೀಕ್ಷೆಯಲ್ಲಿ ಸರ್ಕಾರದ ಚುಕ್ಕಾಣಿ ಯಾರಿಗೆ ಅಂತ ಬಂದಾಗ 150ರಿಂದ 160 ಸೀಟ್ಗಳು NDAಗೆ ಹೋಗಬಹುದು ಅಂತ ಹೇಳ್ತಾ ಇದೆ ಸಮೀಕ್ಷೆಗಳ ಸಾರಾಂಶ ಮಾತ್ರ ಇಡ್ತಾ ಇದ್ದೀನಿ ನಾನಿಲ್ಲಿ. ಇನ್ನೊಂದು ಕಡೆ INDIAಗೆ ಚೆಕ್ ಮಾಡಿಕೊಂಡಾಗ 70ರಿಂದ 85 ಅಂತ ಹೇಳಬಹುದಾಗಿದೆ. ಇತರರಿಗೆ 9ರಿಂದ 12 ಅಂಥೇಳಿ. ಹಾಗಾದರೆ ಚಾನ್ಸೇ ಇಲ್ವಾ ಇಂಡಿಯಾ ಕೂಟಕ್ಕೆ ಅಂತ ಬಂದರೆ, ಕೆಲ ಸಮೀಕ್ಷೆಗಳು ಪ್ರಧಾನವಾಗಿ 5-10 ಸೀಟ್ ಮಾತ್ರ NDAಗೂ ಇಂಡಿಯಾಗೂ ವ್ಯತ್ಯಾಸ ಬರಬಹುದಾಗುತ್ತೆ. ಆ ಮಟ್ಟದ ನೆಕ್ ಟು ನೆಕ್ ಫೈಟ್ ಬಿಹಾರದಲ್ಲಿರುತ್ತೆ ಅಂಥೇಳಿ ಕೆಲ ಸಮೀಕ್ಷೆಗಳು ಮಾತಾಡ್ತಾ ಇದೆ. ಇದರ ಮಧ್ಯದಲ್ಲಿ ಜನಸುರಾಜ್ ಪಕ್ಷ 10 ಗೆಲ್ತಾರೋ, 15 ಗೆಲ್ತಾರೋ, 20 ಗೆಲ್ತಾರೋ ಬೇರೆ ವಿಚಾರ. ಅವರು ನಿಜವಾದಂಥ ನಿರ್ಣಾಯಕ ಪಾತ್ರವನ್ನು ಬಿಹಾರದ ಚುನಾವಣೆಯಲ್ಲಿ ವಹಿಸ್ತಾರೆ ಅಂತ ಒಂದು ವಿಚಾರ. ಇನ್ನು ಪಾರ್ಟಿ ವೈಸ್ ಬಂದರೆ ಆಯ್ತು, ಈಗ ನಾನು ಕೂಟಗಳ ವೈಸ್ ಹೇಳಿದ್ದೀನಿ. ಈಗ ಪಾರ್ಟಿ ವೈಸ್ ಬಂದಾಗ BJPಗೆ 80ರಿಂದ 85 ಸೀಟ್ಗಳು ಬರಬಹುದು, JDU 60ರಿಂದ 65 ಸೀಟ್ಗಳನ್ನು ಅವ್ರಿಗೆ ಬರಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ನಿತೀಶ್ ಕುಮಾರ್ ಅವರ ಪಾರ್ಟಿಗೆ 60ರಿಂದ 65, BJPಗೆ 80ರಿಂದ 85 ಅಂಥೇಳಿ. ಇನ್ನೊಂದು ಕಡೆ RJD ಅಂತ ಬಂದಾಗ 60ರಿಂದ 65 ಸೀಟ್ಗಳು RJDಗೆ ಬರಬಹುದು. RJD ಜೊತೆಗಿರೋದು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರಿಗೆ 7ರಿಂದ 10, ಹಿಂದೂಸ್ತಾನ್ ಅವಾಮಿ ಮೋರ್ಚಾ ಇವರಿಗೆ ಅಂತ ಬಂದಾಗ 3ರಿಂದ 6 ಸೀಟು. ಇವರು ಇತ್ತೀಚೆಗಷ್ಟೇ BJP ಎಂದು ಸ್ವಲ್ಪ ಕಿತ್ತಾಡ್ಕೊಂಡ್ರು ಇವರು. BJP ಜೊತೆಲೇ ಇರೋದು ಇವರು. ಅಲ್ಲ ರೀ, ನೀವು ಯಾವುದೋ ನಾಮಕೆ ಅವಸ್ಥೆಗೆ 1 ಸೀಟು, 5 ಸೀಟು, 6 ಸೀಟ್ ಕೊಡೋದಾದರೆ ನಾವ್ಯಾಕೆ ನಿಮ್ಮ ಜೊತೆ ಇರಬೇಕು, 15-20 ಸೀಟ್ ನನಗೆ ಬೇಕು ಅಂಥೇಳಿ ಇವ್ರ ಕಡೆಯಿಂದ ಒಂದು ಮನವಿ ಕೂಡ ಹೋಗಿತ್ತು. ಇರಲಿ, ಇದೀಗ ಅವ್ರ ಪಾರ್ಟಿ ಚೆಕ್ ಮಾಡಿಕೊಂಡಾಗ 3ರಿಂದ 6 ಸೀಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಆಯ್ತಪ್ಪ, ಈಗ CM ಯಾರಾಗಬೇಕು ಅನ್ನೋ ಒಂದು ವಿಚಾರಕ್ಕೆ ಬಂದಾಗ, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಚಾರದಲ್ಲಿ ನಿತೀಶ್ ಕುಮಾರ್ ಅವರ ಪರವಾಗಿ ಸುಮಾರು 27% ಜನ ಅಲ್ಲಿದ್ದಾರೆ. ತೇಜಸ್ವಿ ಯಾದವ್ ಪರವಾಗಿ 25% ಇದ್ದಾರೆ. 2% ಸ್ವಿಂಗು ಈ ಕಡೆಯಿಂದ ಆ ಕಡೆಗೆ ಇದೆ ಅಂತ ಹೇಳಬಹುದಾಗುತ್ತೆ. ಪ್ರಶಾಂತ್ ಕಿಶೋರ್ CM ಆಗಿಬಿಟ್ರೆ ಬಿಹಾರ ಚೆನ್ನಾಗಿರುತ್ತೆ ಅಂಥೇಳಿ 15% ಜನ ನಂಬ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಚಿರಾಗ್ ಪಾಸ್ವಾನ್ 8%, ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಚಿರಾಗ್ ಪಾಸ್ವಾನ್, ಇವ್ರ ಪರವಾಗಿ ಒಂದು 8% ಜನ ಅವ್ರ ಪರವಾಗಿ ಹೇಳ್ತಾ ಇದ್ದಾರೆ. ಆಯ್ತು, ಇನ್ನು ಜಾತಿ ಲೆಕ್ಕಾಚಾರಕ್ಕೆ ಬಂದ್ಬಿಡೋಣ. ಬಿಹಾರದ ಕ್ವಿಕ್ಕಾಗಿ ನಾವು SC ಮತಗಳು 19.7% ಇದೆ ಬಿಹಾರದಲ್ಲಿ. SC ಮತ, SC ವೋಟ್ಗಳು. ST ಅಂತ ಬಂದಾಗ ಇದು 1.7% ಇರೋದು ಟ್ರೈಬು. ಹಿಂದುಳಿದ ವರ್ಗ 27.1% ಹಿಂದುಳಿದ ವರ್ಗದ ಜನ ಇಲ್ಲಿ ವಾಸ ಮಾಡ್ತಾರೆ. ಅತಿ ಹಿಂದುಳಿದವರು 36% ಇದ್ದಾರೆ. ಮೇಲ್ವರ್ಗದವರು 15.5% ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಲೆಕ್ಕಾಚಾರಗಳೇನು, ತಂತ್ರಗಳೇನು, ಪ್ರತಿತಂತ್ರಗಳೇನು, ಯಾವ ಥರ ಆಗಬಹುದಾಗಿದೆ ಬಿಹಾರ ಚುನಾವಣೆ ನೋಡ್ತಾ ಬರೋಣ. ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮಗೆ ಗೋವಿಂದರಾಜು ಅವರು ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ನಿಮಗೆ ಗೋವಿಂದರಾಜು ಅವರು. ನಮಸ್ಕಾರ. ಡಿಬೇಟ್ಗೆ ಇನ್ನು ದಿನೇಶ್ ಶೇರೋಹಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ನಿಮಗೆ ಒಂದು ಡಿಬೇಟ್ಗೆ. ಅಬ್ದುಲ್ ಮುನೀರ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ಅಬ್ದುಲ್ ಮುನೀರ್. ಕಾಂಗ್ರೆಸ್ ಹೋದಂಥ ವೇಗ, ಯಾವ ಸ್ಪೀಡಲ್ಲಿ ಕಾಂಗ್ರೆಸ್ ಹೋದರೋ, ಸೊ ಆ ವೇಗದ ಒಂದು ರಿಸಲ್ಟು ನಂಬರ್ಗಳಲ್ಲಿ ಸಮೀಕ್ಷೆ ಮಟ್ಟದಲ್ಲಿ ಮಾತ್ರ ಮಾತಾಡ್ತಾ ಇದ್ದೀನಿ. ಸಮೀಕ್ಷೆಯೇ ಪರಮ ಸತ್ಯ ಅಂತ ನಾನು ಅದ್ರ ಬಗ್ಗೆ ವಕಾಲತ್ತನ್ನು ವಹಿಸ್ತಾ ಇಲ್ಲ. ಆ ವೇಗದ ನಂಬರ್ ಸ್ವಲ್ಪ ಜಾಸ್ತಿ ರಿಫ್ಲೆಕ್ಟ್ ಆಗಬೇಕಾಗಿತ್ತು ಅಂತ ಕಾಂಗ್ರೆಸ್ಗೆ. ನಿಜ, ನಮಗೆ ರಾಹುಲ್ ಗಾಂಧಿ ಅವರು ಏನು ವೋಟ್ ಚೋರ್ ಗದ್ದಿ ಚೋರ್ ಅನ್ನುವ ರ್ಯಾಲಿನ 1300 ಕಿಲೋಮೀಟರ್ ರ್ಯಾಲಿ ಮಾಡಿದರು.
ಇಡೀ ಭಾರತನೇ ನೋಡ್ತು ಏನು ರಾಹುಲ್ ಗಾಂಧಿ ಅವರಿಗೆ ಯಾವ ಥರ ಜನ ಬೆಂಬಲ ಇತ್ತು. ಜನ ಪಕ್ಷಾತೀತವಾಗಿ ಹೊರಗಡೆ ಬಂದರು. ಅದು ಕೇವಲ ನಾನು ಕಾಂಗ್ರೆಸ್ನ ಬೆಂಬಲಿಗರು ಬಂದಿದ್ರು ಅಂತ ಹೇಳಲಿಲ್ಲ. ಜನ ಹೊರಗಡೆ ಬಂದರು, ಜನರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಬೆರೆತು ಜನರ ಸಮಸ್ಯೆಗಳನ್ನು ಕೇಳಿದ್ರು. ಆ ರೀತಿಯಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಈ ಸಮೀಕ್ಷೆ ಅದು ಸತ್ಯಕ್ಕೆ ಹತ್ತಿರವಾಗಿದೆ ಅಂತ ನಮಗಂತೂ ಅನಿಸೋದಿಲ್ಲ. ಮತ್ತು ಸಮೀಕ್ಷೆ ಅಂತ ಹೇಳಿದಾಗ ಸ್ಯಾಂಪಲ್ ಸೆಲೆಕ್ಷನ್ ಮೇಲೆ ಹೋಗುತ್ತೆ. ಸೊ ಸ್ಯಾಂಪಲ್ ಸೆಲೆಕ್ಷನ್ ಹೇಗೆ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಖಂಡಿತವಾಗ್ಲೂ ಅವರು ಏನು ತೋರಿಸಿದ್ದಾರೆ ಅದು ಸತ್ಯಕ್ಕೆ ತುಂಬ ದೂರವಾಗಿದ್ದು. ಆ ನಂಬರ್ ಅಲ್ಲ. ನಮಗೆ ಕಳೆದ ಬಾರಿ ನಾವು 70 ಸೀಟಲ್ಲಿ ಕಂಟೆಸ್ಟ್ ಮಾಡಿದ್ದೀವಿ, ಅದರಲ್ಲಿ 19 ಸೀಟ್ ಗೆದ್ದಿದ್ದೀವಿ. ಮತ್ತೆ ಬಿಜೆಪಿಯ ವೋಟ್ ಶೇರ್ಗಳನ್ನು ನೀವು ಗಮನಿಸಿದ್ರೆ ನೀವು MP ಎಲೆಕ್ಷನ್ಗೆ 2024 ಚುನಾವಣೆಗೂ ಹಾಗೂ 2019 ಚುನಾವಣೆಗೂ ಸಹ ಎರಡೂ ಪಾರ್ಟಿದು ಆ ನಿತೀಶ್ ಕುಮಾರ್ ಅವರದ್ದು NDU ಆಗಿರ್ಬೋದು, NDU ಪಾರ್ಟಿ ಇಬ್ಬರದ್ದು ಸೇರ್ಬಿಟ್ಟು ಬಿಜೆಪಿ ಮತ್ತೆ ನಿತೀಶ್ ಕುಮಾರ್ ಇಬ್ಬರದ್ದು 3.5% ಡೌನ್ ಆಗಿದೆ. ಇನ್ನು ಇಲ್ಲ ವಿಧಾನಸಭಾ ಬೇರೆ ಕ್ಯಾಲ್ಕುಲೇಷನ್ ಇದೆ ಅನ್ನೋದಾದ್ರೆ ವಿಧಾನಸಭಾ ಚುನಾವಣೆಗೂ ಸಹ 2015ಕ್ಕೂ ಮತ್ತೆ 2020ಕ್ಕೂ ಸಹ ಅಗೇನ್ ಇವರು ಡೌನೇ ಆಗಿದ್ದಾರೆ ವಿನಃ ಇವರು ಗ್ರಾಫ್ ಮೇಲೆ ಏಳಲಿಲ್ಲ. ಅಂದ್ರೆ ಮೋದಿಯವರು ಇಡೀ ದೇಶದ ವಿಷಯ ಹಿಡ್ಕೊಂಡೇ ಬಿಹಾರ ಜನತೆ ಮುಂದೆ ಹೋದಾಗ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಅಂದ್ಮೇಲೆ ಖಂಡಿತವಾಗ್ಲೂ ಪಲ್ಟು ಕುಮಾರ್ ಅಂತ ಫೇಮಸ್ ಆಗಿದ್ದಾರೆ. ಜನರಿಗೆ ಸಾಕಾಗ್ಬಿಟ್ಟಿದೆ, ನಿತೀಶ್ ಕುಮಾರ್ ಅವರು ನೋಡಿನೂ ಸಹ ಸಾಕಾಗಿದೆ. ಸೊ ಆದ್ರಿಂದ ಖಂಡಿತವಾಗ್ಲೂ NDA ಈ ಬಾರಿಯಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ನಿತೀಶ್ ಕುಮಾರ್ಗೆ ಸಾಕಾಗಿಲ್ಲ ಅಲ್ಲಿ ಅಲ್ಲ, ನಿತೀಶ್ ಕುಮಾರ್ ಸಾಕಾಗದೇ ಇಲ್ಲ. ನೀವು ಡಾಟಾ ತಗೊಂಡ್ರೆ ಗೊತ್ತಾಗತ್ತೆ. ಅವ್ರು 9 ಬಾರಿ CM ಆಗಿರೋದು. ಅವರು ಸಾಕಾಗಿ ಸುಸ್ತೇ ಆಗಲ್ಲ, ಅವ್ರಿಗೆ ಸುಸ್ತಾಗಲ್ಲ. ಪಲ್ಟು ಕುಮಾರ್ಗ ಹೆಸರು ಬಂದಿರೋದೇ ಅದೇ ಕಾರಣಕ್ಕೆ. ಯಾವ ಪಾರ್ಟಿ ಜೊತೆಲಿ ಬೇಕಾದ್ರೂ ರಾತ್ರಿ ಸೇರಿ ಮುಖ್ಯಮಂತ್ರಿ ಗಾದಿ ಉಳಿಸಿಕೊಳ್ಳುವಂತಹ ನಿಪುಣ. ಆ ಕಾರಣಕ್ಕೇನೆ ಮೋದಿಯವರಿಗೂ ಚೆನ್ನಾಗಿ ಗೊತ್ತಿದೆ, ನಾನು ಸಹ ಊರ್ಗೋಲಲ್ಲೇ ಇದ್ದೀನಿ. ಏನಾದ್ರೂ ಬಿಹಾರ ಎಲೆಕ್ಷನ್ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಅವರು ಜಂಪ್ ಆದ್ರು ಅಂದ್ರೆ ಕೇಂದ್ರ ಸರ್ಕಾರ ಏನು ಊರ್ಗೋಲಲ್ಲಿ ಇದೆಯಲ್ಲ ಅದು ಸಹ ಬಿದ್ದೋಗುತ್ತೆ ಅನ್ನೋ ಕಾರಣಕ್ಕೆ ಮನಸ್ಸಿದ್ದೋ ಮನಸ್ಸಿಲ್ಲಿದೋ ಗ್ಯಾರಂಟಿನ ಟೀಕೆ ಮಾಡಿದಂಥವ್ರು ಇವತ್ತು 10,000 ರೂಪಾಯಿ ಹಾಕ್ತೀನಿ ಅನ್ನುವಂತ ಮಟ್ಟಕ್ಕೆ ಹೋದ್ರು ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇದೆ ಹೇಗಾದ್ರೂ ಮಾಡಿ ನಿತೀಶ್ ಕುಮಾರ್ನ ಕೇವಲ ಬಿಹಾರಿಗೋಸ್ಕರ ಅಲ್ಲ, ಕೇಂದ್ರದಲ್ಲೂ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ನಿತೀಶ್ ಕುಮಾರ್ ಅವರ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಎಲ್ಲಾ ರೀತಿಯಲ್ಲೂ ಬಿಜೆಪಿ ಸರೆಂಡರ್ ಆಗುವ ಲಕ್ಷಣಗಳು ಕಾಣ್ತವೆ. ಗೋವಿಂದರಾಜ್ ಅವರು ಏನ್ ನಿಮ್ ಪಾರ್ಟಿ ಕತೆ ಏನು ಈ ಒಂದು ವಿಚಾರದಲ್ಲಿ? ನೋಡಿ ಸರ್, ಬಿಹಾರ್ ವಿಚಾರವಾಗಿ ಸತತವಾಗಿ JDU ಜೊತೆ 1980ರಿಂದಲೂ ಚುನಾವಣೆಯಲ್ಲಿ ಇಬ್ಬರು ಜಂಟಿಯಾಗಿ ಭಾಗವಹಿಸಂಥ ಇತಿಹಾಸ ಇರ್ತಕ್ಕಂಥದ್ದು. ಏನು ಇವತ್ತು ಇಡೀ ರಾಜ್ಯದಲ್ಲಿ 243 ಕ್ಷೇತ್ರಗಳ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಸುಮಾರು 13 ಕೋಟಿಯಷ್ಟು ಜನ ಇರ್ತಕ್ಕಂಥದ್ದು. ಅದೇ ರೀತಿ ಸುಮಾರು 7.6 crore ಮತದಾರ ಇರ್ತಕ್ಕಂಥದ್ದು. ಕಳೆದ 4 ಚುನಾವಣೆಯನ್ನು ನಾವು ಗಮನಿಸಿದ್ರೆ 2005 ಇರ್ಬೋದು, 2010 ಇರ್ಬೋದು, 2015, 2020 4 ಚುನಾವಣೆಗಳು ನೋಡ್ತಾ ಬಂದರೆ ಅತಿ ಹೆಚ್ಚಿನದಾಗಿ ಸೀಟ್ಗಳನ್ನ ಗಳಿಸ್ತಾ ಬಂದಿರತಕ್ಕಂಥದ್ದು JDU ಮತ್ತು BJP ಪಕ್ಷ. ಅದಕ್ಕಿಂದೆ ನಾವು ನೋಡಿದ್ದೀವಿ RJD ಪಕ್ಷ, ಲಲ್ಲು ಪ್ರಸಾದ್, ರಾಬ್ಡಿ ದೇವಿ, ಈ ರೀತಿಯ ಸರ್ಕಾರಗಳು ನೋಡಿದ್ದೀವಿ. ಜನ ಎಲ್ಲ ಒಂದು ಕಡೆ ಆ ಸರ್ಕಾರಗಳಿಗೆ ಬೇಸತ್ಬಿಟ್ಟು ಒಂದು ಬದಲಾವಣೆ ಬಯಸಿ ಕೊಟ್ಟಂಥ ಅಧಿಕಾರವನ್ನು 2005ರಿಂದ ಸನ್ಮಾನ್ಯ ನಿತೀಶ್ ಕುಮಾರ್ ಅವರು ಭಾಳ ಒಂದು ಉತ್ತಮವಾದ ಒಂದು ಆಡಳಿತ ಕೊಟ್ಕೊಂಡು ನಡೆಸ್ಕೊಂಡು ಬಂದಿರೋದ್ರಿಂದಲೇ ಮತ್ತೆ ಅವಕಾಶ ಕೊಟ್ಟು ಅವ್ರನ್ನ ಗೆಲ್ಸೋದಕ್ಕೆ ಅವಕಾಶ ಮಾಡ್ತಾ ಇರ್ತಾರೆ. ಎಲ್ಲಾ ರಾಜ್ಯಗಳಿಂದ ಬಿಹಾರದಿಂದ ಬಂದಿದ್ದ ಕಾರ್ಮಿಕರೆಲ್ಲ ವಾಪಸ್ ಓಡೋಗ್ಬಿಟ್ರು. ನೋಡಿ ಸರ್, 1980 ಬಿಹಾರ ಅಂತ ಹೇಳಿ ವಾಪಸ್ ಹೋಗ್ಬಿಟ್ರಲ್ಲ. 1980ಕ್ಕಿಂತ ಏನ್ ಕಾಂಗ್ರೆಸ್ 180 ಇನ್ನೂ ಸೀಟ್ ತಗೊಂಡಿತ್ತಲ್ಲ, ಅವತ್ತಿನ ಕಾಲದಲ್ಲಿ ಹೋದಂತ ಜನ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಅವರು ವಾಪಸ್ ವಲಸೆ ಹೋಗಿದ್ದು ಕಾಂಗ್ರೆಸ್ ಆಡಳಿತ ಇದ್ದಂತ ಸಂದರ್ಭದಲ್ಲಿ. ಇವತ್ತು ಅದು ವಲಸೆ ಕಮ್ಮಿ ಆಗಿದೆ. ಕೇಳಿ ಸರ್, ಇವತ್ತು ಕಾಂಗ್ರೆಸ್ ಇಲ್ಲ ಇದ್ರ ವಿಚಾರ ಮಾತಾಡೋದಿಕ್ಕೆ. ಯಾಕೆಂದ್ರೆ ವಲಸೆ ಹೋಗೋ ಕಾರ್ಯಕ್ರಮ ಮಾಡಿದ್ದೇನೆ ಕಾಂಗ್ರೆಸ್ ಇಂದ. ಯಾಕೆಂದ್ರೆ ಜನರ ಮನಸ್ಸಿನಲ್ಲಿ ನಿತೀಶ್ ಕುಮಾರ್ ಇಂದ ಈ ರಾಜ್ಯ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅನ್ಸ್ಕೊಂಡಿರ್ತಕ್ಕಂಥದ್ದು ಇವತ್ತು ನಿತೀಶ್ ಕುಮಾರ್. ಮೋದಿ ನಂಬ್ತಾರೆ ಅಂತ ಹೇಳ್ರಿ, ಅದೇ ನಿತೀಶ್ ಅಂತ ನೀವೇ ಮೈತ್ರಿ ಪಕ್ಷ ಈ ದೇಶದಲ್ಲಿ ಯಾವ ರೀತಿಯಾದ ಒಂದು ಅಭಿವೃದ್ಧಿ ಕೊಡ್ತಾವ್ರೆ, ಜನ ಯಾವ ರೀತಿ ಅವ್ರ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ. ಖಂಡಿತವಾಗ್ಲೂ ಇಡೀ ದೇಶದಲ್ಲಿ ಯಾವ ರೀತಿ ಆಗ್ತಾ ಇದೆ ಅದೇ ಕೂಡ ಬರ್ತಕ್ಕಂಥ ಬಿಹಾರ್ ಚುನಾವಣೆಯಲ್ಲಿ ಮತ್ತೆ ಈಗ ಗೋವಿಂದರಾಜ್ ಅವರೀಗ ಯಾಕೆ ಇಷ್ಟೊಂದು ಪೇಜ್ಗಳು ಪ್ರಿಂಟ್ ಮಾಡಿಕೊಂಡು ಪ್ರಣಾಳಿಕೆಗಳು ಪ್ರಿಂಟ್ ಮಾಡಿಕೊಂಡು ಇದೆಲ್ಲ ಮಾಡಕ್ಕೆ ಹೋದ್ರಿ? ಮೋದಿಯವ್ರ ಅಭಿವೃದ್ಧಿ ನೋಡಿ, ನಿತೀಶ್ ಕುಮಾರ್ ಅಭಿವೃದ್ಧಿ ನೋಡಿ ಓಟ್ ಹಾಕ್ಬಿಟ್ರಪ್ಪ ಅಂದರೆ ಮುಗಿದೋಗಿತ್ತು. ಮ್ಯಾನಿಫೆಸ್ಟೋನೇ ಬೇಕಾಗಿ ನೋಡಿ, 2 ಲಕ್ಷದ ರೂಪಾಯಿವರೆಗೂ ಬಡ್ಡಿ ರಹಿತ ಸಾಲ ಅಂತೆ ಮಹಿಳೆಯರಿಗೆ, ಪ್ರತಿ ಮನೆಗೂ 125 ಯೂನಿಟ್ ಅಂತೆ,
ಯಾಕೆ ಇವೆಲ್ಲ ಈ ಒಂದು ಯೋಜನೆಗಳು? 1,000 ರೂಪಾಯಿ ಮಾಸಿಕ ಭತ್ಯೆ ನಿರುದ್ಯೋಗಿಗಳಿಗೆ, ಮಹಿಳೆಯರಿಗೆ ವಾರ್ಷಿಕ 10,000. ಕಾಂಗ್ರೆಸ್ ಅವ್ರು ಬಿಡಿ, ಓಟ್ ತೊಗೋಬೇಕಾಗಿತ್ತು, ಒಂದು ರಾಜ್ಯ ಹಿಡಿಬೇಕಾಗಿತ್ತು, ಅವ್ರಿಗೆ ಬೆಲೆ ಏರಿಕೆಗೆ ಏನಾದರೂ ಉತ್ತರ ಕೊಡಬೇಕಾಗಿತ್ತು. ಇದೊಂದು ಪಾಲಿಸಿ ಕರ್ನಾಟಕದಲ್ಲಿ ಮಾಡಿಕೊಂಡು ಗೆದ್ದರು, ಆಯಿತು. ಈಗ ನೀವು ಆಳ್ವಿಕೆ, ಒಳ್ಳೆ ಆಳ್ವಿಕೆ, ಅದ್ಭುತ ಆಳ್ವಿಕೆ, ಎಲ್ಲ ಯುವಕರೆಲ್ಲ ವಾಪಸ್ ಬರೋ ಥರ ಮಾಡಬೇಕಂದಾಗ, ನೋಡ್ರಿ ನಮ್ಮ ಆಳ್ವಿಕೆ ಒಳ್ಳೇದು ಕೊಟ್ಟಿದ್ದೀವಿ, ಆಳಿದ್ದೀವಿ, ಚೆನ್ನಾಗಿ ಆಳಿದ್ದೀವಿ, ಬಂದುಬಿಡಿ ಅಂತ ಹೇಳಬೇಕಾಗಿತ್ತು. ಕಾಂಗ್ರೆಸ್ನವ್ರ ಪ್ರಣಾಳಿಕೆಗೆ ಒಂದು ರೀತಿ ನೀವು ಕಲರ್ ಚೇಂಜ್ ಮಾಡಿಕೊಂಡು ನೇಮ್ ಚೇಂಜ್ ಮಾಡ್ಕೊಂಡು. ಖಂಡಿತ ನೋಡಿ ಸರ್, ಇವತ್ತೇನು ಕಾಂಗ್ರೆಸ್ನವರು ಒಂದು ಗ್ಯಾರಂಟಿ ಇದರಿಂದಲೇ ಒಂದು ಹೆಸರೇಳಿ ಚುನಾವಣೆ ಗೆಲ್ಲೋದಕ್ಕೆ ಕರ್ನಾಟಕದಲ್ಲಿ ಏನಾಯ್ತು, ಆ ಒಂದು ಮಾನದಂಡ ಇಟ್ಕೊಂಡು ಎಲ್ಲಾ ರಾಜ್ಯದಲ್ಲೂ ಹೋಗಿದ್ದ ನಾವು ನೋಡಿದ್ದೀವಿ. ಈಗ ಕಳೆದ ಬಾರಿ ಏನು ಪಂಚ ರಾಜ್ಯಗಳ ಚುನಾವಣೆ ನಡೀತು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಈ ರೀತಿಯಾಗಿ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತು. ಯಾವ ರಾಜ್ಯದಲ್ಲಿ ಗೆದ್ರು ಸರ್ ಅವರು? ಆಯ್ತಾ? ಒಟ್ಟು ಏನಂದ್ರೆ ಕಾಂಗ್ರೆಸ್ಸಿನ ಗ್ಯಾರಂಟಿನೇ ಬೇರೆ, ಭಾರತೀಯ ಜನತಾ ಪಾರ್ಟಿಯ ಗ್ಯಾರಂಟಿಗಳು ಬೇರೆ. ಇದು ಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಒಂದು ಮೋದಿಯವರ ಒಂದು ನೇತೃತ್ವದಲ್ಲಿ ಯಾವ ಒಂದು ಮಾತನ್ನ ನೀವು ಹೇಳ್ಬಿಡಿ, ನಮ್ದು ಅಭಿವೃದ್ಧಿ ಎಲ್ಲ ಸುಳ್ಳು ನೋಡಿ, ಬರೀ ನಾವು ಏನದು ಗ್ಯಾರಂಟಿ ಮೇಲೆ ನಾವು ಅಭಿವೃದ್ಧಿಯ ಜೊತೆಯಲ್ಲಿ ಗ್ಯಾರಂಟಿ ಕೊಡ್ತಾ ಇರ್ತಕ್ಕಂಥ ಜೊತೆಗೆ ಖಂಡಿತ ಆಯ್ತಾ? ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಬಿಟ್ಟು ಮಾಡಲ್ಲ ಅಂತ ಯೋಚನೆಯಲ್ಲಿ ನಾವಿಲ್ಲ. ಅಭಿವೃದ್ಧಿನೇ ಆಗ್ಬೇಕು, ಜನರಿಗೆ ಕೊಡುವಂತ ಸವಲತ್ತು ಕಾರ್ಯಕ್ರಮಗಳನ್ನ ತಲುಪಿಸಲೇಬೇಕು. ಒಂದ್ ಕಡೆ ಅಭಿವೃದ್ಧಿ ಕೊಟ್ಬಿಡಿ ನಿಂತು ಎಲ್ಲಾ ಅಭಿವೃದ್ಧಿ ಕೆಲಸ ನಿಲ್ಲಿಸ್ಬಿಡಿ, ಕರ್ನಾಟಕದಲ್ಲಿ ಜನ ಗೊಳವನ್ನಂಗ್ ಮಾಡ್ತಾ ಇದಾರಲ್ಲ, ಆ ರೀತಿ ಕೆಲಸ ನಾವು ಮಾಡಕ್ ಹೋಗಲ್ಲ. ಗ್ಯಾರಂಟಿಗಳ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿ, ಪ್ರತಿಯೊಂದು ಒಂದು ಸವಲತ್ತುಗಳನ್ನ ಕೊಡೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ ಈಗ ಮಾಡ್ಕೊಂಡು ಬಂದಿರೋದ್ರಿಂದಲೇ ಇಲ್ಲೂ ಕೂಡ ನಮ್ಗೆಲ್ಲ ಒಂದು ವಿಶ್ವಾಸ ಇದೆ, ಮತ್ತೆ ಬಿಹಾರದಲ್ಲಿ ಜೆಡಿಯು ಮತ್ತೆ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಅಧಿಕಾರ ಕೊಡೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಈ ಪಲ್ಟು ಕುಮಾರ್ ಆಳ್ವಿಕೆಯಲ್ಲಿ ಬಿಹಾರದಲ್ಲಿ ಆ ಬ್ರಿಡ್ಜ್ಗಳು ಬೀಳಕ್ಕೆ ಶುರುವಾಗಿತ್ತು. ನಾನು ಸ್ವಲ್ಪ ದಿನ ಎಣಿಸ್ತೆ, ಆಮೇಲೆ ಎಣಿಸೋದೇ ಬಿಟ್ಬಿಟ್ಟೆ. ಏನು ನೆನಪಿದೆಯಾ ನಿಮಗೆ ಎಷ್ಟು ಬ್ರಿಡ್ಜ್ಗಳು ಬಿದ್ದೋದು ಅಭಿವೃದ್ಧಿಯಲ್ಲಿ? ಆ ಬ್ರಿಡ್ಜ್ಗಳು ಸುಮಾರು 30-35 ಬ್ರಿಡ್ಜ್ಗಳು ಬಿದ್ದೋಗಿದೆ. ಮೊದಲು ಒಂದು 3-4 ಲೆಕ್ಕ ಹಾಕೋತಾ ಇದ್ದೆ ನಾನು, ಆಮೇಲೆ ಅದು ಲೆಕ್ಕ ಬಿಟ್ಬಿಟ್ಟೆ. ಅವು ಎಲ್ಲ ಕಡಿಮೆ ದುಡ್ಡಲ್ಲ, 1,400 ಕೋಟಿ, 2,400 ಕೋಟಿ, 3,000 ಅಭಿವೃದ್ಧಿ ಎಲ್ಲ ತುಂಬಿ ತುಳುಕಿ ಈಗ ಅದ್ರ ಜೊತೆಗೆ ಗ್ಯಾರಂಟಿ ಅಂತ. ಇವತ್ತು ಬಿಹಾರದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇವತ್ತೇನು ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ಸಹಿಸಲ್ಲ, ಅದು ಸಹಿಸಲ್ಲ, ಇದು ಸಹಿಸಲ್ಲ ಅನ್ನೋಂಥವ್ರು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಿತೀಶ್ ಕುಮಾರೇ ಆಧಾರ ಆಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಏನಾರು ಅಪ್ಪಿತಪ್ಪಿ ಬಿಜೆಪಿನೂ ಕಡಿಮೆ ತಗೊಂಡು JDUನೂ ಕಡಿಮೆ ತಗೋಬಿಟ್ರೆ ನಿತೀಶ್ ಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಜೊತೆ ಸೇರ್ಕೋತಾರೆ. ಓಕೆ, ಯಾಕಂದ್ರೆ ಅವ್ರಿಗೆ ಬೇಕಿರೋದು CM ಸ್ಥಾನ. ಬೇಕಾದ್ರೆ ಕೇಂದ್ರದಲ್ಲಿ ಮೋದಿ ಬಿದ್ದೋದ್ರೂ ಪರವಾಗಿಲ್ಲ, ಅವ್ರಿಗೆ ಆ ಸ್ಥಾನ ಬೇಕಿದೆ. ಇದನ್ನು ಜನರು ಮನ್ಗಡ್ಬೇಕಲ್ಲಿ. ಅದೇನಾಯ್ತು ಇಲ್ಲಿ ಇದ್ರ ಬಗ್ಗೆ ಇವ್ರು ಮತ್ತೆ ಸ್ವೇತ ಮಾತಾಡ್ತಾ ಇದ್ರು, ಅಲ್ಲಿನ ಸದನದಲ್ಲಿ ಮಾತಾಡ್ತಾ ಇದ್ರು ಏನಂತ, ಅಲ್ಲ ಚಾಚಾ, ನಾನು ನಿನಗೇನು ದ್ರೋಹ ಮಾಡಿದ್ದೆ, ನೆನ್ನೆ ಸಾಯಂಕಾಲ ತಾನೇ ಊಟಕ್ಕೋ ತಿಂಡಿಗೋ ಸಿಕ್ಕಿದ್ದೆ, ಅವಾಗ ಚಾಚಾ ನೀನು ಒಂದು ಮಾತಾದರೂ ಹೇಳ್ಬಿಟ್ಟು ಬೆಳಗ್ಗೆ ಬಂದು ಇವ್ರ ಜೊತೆ ಕೈ ಜೋಡಿಸಿದ್ರು ನನಗೆ ಬೇಜಾರಿಲ್ಲ. ಸದನದಲ್ಲಿ ಹೇಳಿರೋ ಮಾತಿದ್ದು ತೇಜಸ್ವಿ ಯಾದವ್. ಚಾಚಾ ಒಂದು ಮಾತು ಹೇಳ್ದೆ ನೀನು, ಆ ಕಡೆಯಿಂದ ಈ ಕಡೆಗೆ ಬದಲಾಯಿಸ್ಬಿಟ್ಟು CM ಗಾದಿ ಉಳಿಸ್ಕೊಬಿಟ್ಟಲ್ಲ ಅಂದ್ರೆ ಚಾಚಿನ ಮಾತೇ ಇಲ್ಲ ಸದನದಲ್ಲಿ. ಇದ್ರು ಚಾಚಾ. ನಾನು ಹೇಳೋದು ಈಗಲೂ ಅದೇ ಆಗ್ಬೋದು. ನಾನು ಹೇಳ್ತಾ ಇರೋದು ಇವತ್ತು ಕಾಂಗ್ರೆಸ್ ಆಗ್ಬಾರ್ದು, RJD ಆಗ್ಬೋದು, ನಿತೀಶ್ ಕುಮಾರ್ ಬರ್ತಾರೆ ಅಂದ್ರೆ ಮತ್ತೆ ಒಪ್ಕೋತಾರೆ ಅವರು. ನಿನ್ ಕೇಂದ್ರದಲ್ಲಿ ಸಪೋರ್ಟ್ ವಾಪಸ್ ತಗೋತೀನಿ, ನಾನು ನಿಮ್ ಜೊತೆ CM ಆಗ್ತೀನಿ ಅಂದ್ರೆ ಒಪ್ಕೋತಾರೆ. ಇವ್ರೇನೀಗ ಇವರು ಪಾಲಿಶ್ ಹೊಡಿತಾ ಇದಾರಲ್ಲ ನಿತೀಶ್ ಕುಮಾರ್ ಅವ್ರಿಗೆ, ಅದೇನು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಅವ್ರು ಪಾಲಿಶ್ ಹೊಡಿಯೋದು ಬೇಕಿಲ್ಲ, BJP ಅವ್ರು ಪಾಲಿಶ್ ಹೊಡಿಯೋದು ಬೇಕಿಲ್ಲ. ಅಯ್ಯಪ್ಪ ಯಾವಾಗ ಬೇಕಾದ್ರೂ ಅವ್ರು ಚೇಂಜ್ ಆಗ್ತಾರೆ. ಯಾರಿಗೂ ಒಬ್ಬರಿಗೆ ಮೆಜಾರಿಟಿಯಿಂದ ಕಾಣಿಸ್ತಾ ಇಲ್ಲ ಇಲ್ಲಿ. ಒಕ್ಕೂಟದ ಬಗ್ಗೆ ನಾವು ಹೇಳ್ಬೋದು. ಇಂಡಿವಿಜುವಲ್ ಪಾರ್ಟಿ ನೋಡಿ, ನೀವು ಲೆಕ್ಕ ಹಾಕೊಂಡು ಬನ್ನಿ, BJP 80-85 ಅಂತಾರೆ, JDU 60-65, RJD 60-65, ಅಥವಾ ಈ ಕಡೆ HAM 3-6, ಕಾಂಗ್ರೆಸ್ 7-10. ಇವತ್ತು ಎಲ್ಲ ಪಕ್ಷಗಳು ಅಲ್ಲಿ, ಇವನ್ ಯಾರು ನಮ್ಮ ಪ್ರಶಾಂತ್ ಕಿಶೋರ್ ಅವರು ಕೂಡ ಎಲ್ಲಾ ಕಡೆ ಸ್ಪರ್ಧನೆ ಮಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷನು 243 ಫಸ್ಟ್ ಪಟ್ಟಿಲಿ ಪ್ರಶಾಂತ್ ಕಿಶೋರ್ ಹೆಸರೇ ಇಲ್ಲ ಅಲ್ಲಿ. ಅಲ್ಲ, ಫಸ್ಟ್ ಮೊದಲ ಅಭ್ಯರ್ಥಿಗಳ ಪಟ್ಟಿಲಿ ಪ್ರಶಾಂತ್ ಕಿಶೋರ್ ತನ್ನ ಹೆಸರೇ ಬರ್ಕೊಂಡಿಲ್ಲ ಅಂತ. ಅದೇ ಮಾಡ್ತಾರೆ. ಓಕೆ, ಈಗ ಆಮ್ ಆದ್ಮಿ ಪಕ್ಷನು 243 ಕ್ಷೇತ್ರಗಳಲ್ಲೂ ನಮ್ಮ ಉಪೇಂದ್ರ ಅವ್ರ ತರನಾ ಇದು? ಉಪೇಂದ್ರ ಅವ್ರ ತರ. ಓಕೆ, ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲ ಎಲೆಕ್ಷನ್ ನಡೀತದೆ. ಈ ಸಲ ಒಂದು ಹೈ ವೋಲ್ಟೇಜ್ ಅಂತಲೇ ಕರೀಬಹುದು. ಯಾಕಂದ್ರೆ ಈ ಎಲೆಕ್ಷನ್ ಕೇವಲ ಬಿಹಾರಕ್ಕೆ ಅಷ್ಟೇ ಇಂಡಿಕೇಟ್ ಆಗಲ್ಲ, ಕೇಂದ್ರ ಸರ್ಕಾರದ ಕುರ್ಚಿನೂ ಅಳ್ಳಾಡಿಸುವಂತ ಶಕ್ತಿ ಇದೆ ಈ ಎಲೆಕ್ಷನ್ಗೆ. ಅದರಿಂದ ಇಲ್ಲಿ ವಿಧಾನಸಭೆಗೂ MP ಎಲೆಕ್ಷನ್ಗೂ ಏನ್ ಸಂಬಂಧ? ಯಾವ ತರ? ಈಗ ನಾನು ಹೇಳದ್ನಲ್ಲ, ನಿತೀಶ್ ಕುಮಾರ್ ಅವರು ಬಿದ್ದೋದ್ರು, ನಿಮ್ಮನ್ನ CM ಮಾಡ್ತೀವಿ, ಕಾಂಗ್ರೆಸ್ಗೆ ಬನ್ನಿ, ಕೇಂದ್ರದಲ್ಲಿ ಸಪೋರ್ಟ್ ತಗೊಳ್ಳಿದ್ರೆ ಲೋಕಸಭಾ ಸ್ಥಾನಗಳು ಇರ್ತಾವಲ್ರಿ ಅವ್ರಿಗೆ. ಲೋಕಸಭಾ ಸ್ಥಾನಗಳ ಮೇಲೆ ತಾನೇ ಅವರಲ್ಲಿ ಕೈ ಜೋಡಿಸಿರೋದು. ಹೇಳಿದ್ದು ಅದನ್ನ ಇವರು ಕಾನ್ಸೆಪ್ಟ್ ಮಾಡ್ಬೋದು.
ಈಗ ಏನು ಕಾರಣಕ್ಕೆ ಕಾಂಗ್ರೆಸ್ ಇಲ್ಲಿ ತುಂಬ ಹಿಂದೆ ಬಿತ್ತು ಅಂತ ಹೇಳಿ, ನಾನು ಈಗಲೇ ರಿಸಲ್ಟ್ ಎಲ್ಲ ಬಂದುಬಿಟ್ಟಿದೆ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ, ಆದರೆ ಒಂದು ನಂಬರ್ಗಳ ಲೆಕ್ಕಕ್ಕಾದ್ರೂ 40-50 ಸೀಟ್ಗಳು ರಾಹುಲ್ ಗಾಂಧಿ ಹೋರಾಟಕ್ಕೆ ಸಿಗಬೇಕಾಗಿತ್ತು, ಅಥವಾ ನಿಮಗೆ ಬಿಹಾರದಲ್ಲಿ ಕೇಡರ್ಗಳೇ ಇಲ್ದಂತ ಆಗಿಬಿಟ್ಟಿದೆಯಾ ನಿಮ್ಗೆ ಒಂದು ಪಾರ್ಟಿಲಿ? ಈಗ ಕಟ್ಟಿದ್ರೆ ಲಾಲು ಮಗ ಮತ್ತು ಈ ಕಡೆ ರಾಜೀವ್ ಗಾಂಧಿ ಅವ್ರ ಮಗ ಇಬ್ಬರು ಸೇರ್ಕೊಂಡು ಏನಾರ ಮಾಡಬೇಕಾಗತ್ತಾ ಅಲ್ಲಿ? ಇಲ್ಲ, ನೀವು ಹೇಳಿದ ರೀತಿಯಲ್ಲೇ ಒಂದು ಕಾಂಗ್ರೆಸ್ ಸಮಸ್ಯೆ ಏನಿತ್ತು ಅಂದರೆ, ನಾವು ಅಲಯನ್ಸ್ ಇರೋದ್ರಿಂದ ನಮಗೊಂದು ಸಮಸ್ಯೆ ಇದೆ. ಅಲಯನ್ಸ್ ಇದ್ದಾಗ ಅವ್ರನ್ನ ನಂಬ್ತೀವಿ. ಸಹಜವಾಗಿ ಅಲಯನ್ಸ್ ಇದ್ದಾಗ ಕೆಲವು ಕ್ಷೇತ್ರಗಳಲ್ಲಿ ಸಂಘಟನೆಗಳು ಸೀಮಿತವಾಗಿರ್ಬೋದು, ಕೆಲವು ಕ್ಷೇತ್ರಗಳನ್ನು ಅವ್ರಿಗೆ ಬಿಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದಿರ್ಬೋದು. ಎಷ್ಟು ಸೀಟಿಗೆ ನೀವು ಇದು ಮಾಡ್ತಿರೋದು, ಟ್ರೈ ಮಾಡ್ತಿರೋದು? ಕಳೆದ ಬಾರಿ ನಮಗೆ 70 ಕೊಟ್ಟಿದ್ದಾರೆ. ಓಕೆ. ಆದರೆ ಈ ಬಾರಿ ನಮ್ಮ ನೆಗೋಷಿಯೇಷನ್ ಪವರ್ ಜಾಸ್ತಿ ಆಗಿದೆ. ಆಫ್ಟರ್ ರಾಹುಲ್ ಗಾಂಧಿ ಅವರ ವಿಸಿಟ್ ಏನಿದೆ, ಆ ಜನಬೆಂಬಲ ಏನಿದೆ, ನಾವು ಸಹಜವಾಗಿ ಈಗ ಎಕ್ಸ್ಟ್ರಾ ಕೇಳ್ತೀವಿ. ನಮ್ಮದು ಈಗ ಆಲ್ರೆಡಿ 25 ಜನರದ್ದು ಲಿಸ್ಟ್ ರೆಡಿ ಇದೆ. ಓಕೆ. ಸೊ ನಾನು 100ಕ್ಕೆ 100 ಹೇಳ್ತೀನಿ, ರಾಹುಲ್ ಗಾಂಧಿ ಅವರ ವಿಸಿಟ್ ನಂತರ ನಮ್ಮ ಬಾರ್ಗೇನಿಂಗ್ ಪವರ್ ಆಗಿರ್ಬೋದು, ಜನರ ಬೆಂಬಲ ಆಗಿರ್ಬೋದು, ಅದು ಜಾಸ್ತಿ ಆಗಿದೆ. ನೀವು ಹೇಳಿದ ಒಂದು ಒಪ್ಕೋತೀನಿ, ನಮಗೆ ಸಂಘಟನೆಗೆ ಕೆಲವೊಂದು ಜೊತೆಯಲ್ಲಿದ್ದಾಗ, ಈಗ ತಮಿಳ್ನಾಡಲ್ಲಿ ಅಷ್ಟೇ ನಮಗೆ ಒಂದು ನಂಬಿಕಸ್ಥ ನಮ್ಮ ಪಾರ್ಟ್ನರ್ ನಿತೀಶ್ 9 ಸಲ CM ಆಗ್ಬಿಟ್ರೆ ಯಾವ್ದಾನ ಪಾರ್ಟಿ ಕೇಡರ್ಗಳಿರಕ್ಕೆ ಸಾಧ್ಯ ಆಗುತ್ತಾ ಅಂತ ನನ್ನ ಸಿಂಪಲ್ ಪಾಯಿಂಟ್. ಅದು ಇರ್ಬೋದು. ಲಾಲು ವೀಕ್ ಆದ್ರು, ತೇಜಸ್ವಿ ಆದವಾಗ ಅಂತ ಶಕ್ತಿ ಸಿಕ್ಲಿಲ್ಲ ಅಲ್ಲಿ. ಇರೋ ಲಾಜಿಕ್ ಇದು, ತರ್ಕ ಅಷ್ಟೇನೆ. ಅಲ್ಲಿ 9 ಸಲ CM ಆಗಿರೋದು ನಿತೀಶ್. ಅಲ್ಲ, 9 ಸಲ CM ಅಂದ್ರೆ ಅದು 20 ವರ್ಷದಲ್ಲಿ ಆಗಿರೋದು. ಅದೇ ವಾಟ್ ಎವರ್, ಅದು 20 ವರ್ಷ ಆದ್ರೆ 4 ಎಲೆಕ್ಷನ್ 4 ಎಲೆಕ್ಷನ್ ಆಗಿದ್ದಾರೆ. 9 ಸರಿ ಅವ್ರ ಎಲೆಕ್ಷನ್ 45 ವರ್ಷ ಆಗ್ಬೇಕು. ಸೊ 20 ವರ್ಷದಲ್ಲಿ ಅದೇ ಪಲ್ಟು ಮಾಡ್ಕೊಂಡು ಮಾಡಿದ್ದಾರೆ. ಒಂದು ನಮಗೆ ಪ್ಲಸ್ ಆಗೋದು ಏನಂತ ಹೇಳಿದ್ರೆ, ಈಗ ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ನ ಕಾಲದಲ್ಲಿ ವಲಸೆ ಹೋದವರು ಅಂತ. ಕಾಂಗ್ರೆಸ್ನ ಕಾಲದಲ್ಲಿ ಏನ್ ಮಾಡಿದ್ದಾರೆ ಅದನ್ನೇ ಈಗ ಜನ ಅಲ್ಲಿ ಅನುಭವಿಸ್ತಾ ಇರೋದು ಸ್ವಲ್ಪ ಆದ್ರು. ಯಾಕಂದ್ರೆ ಈಗ ನೀವು ಬ್ರಿಡ್ಜ್ಗಳಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಕಾಂಗ್ರೆಸ್ ಕಾಲದಲ್ಲಿ ಮಾಡಿದ್ದು ಅದು ಗಟ್ಟಿಯಾಗಿ ನಿಂತಿದೆ. ಈಗ 20 ವರ್ಷದಲ್ಲಿ ನಡೀತಾ ಇರುವಂತದ್ದು ಎಲ್ಲದೂ ಸಹ ಅದು ಉದ್ಘಾಟನೆ ಆಗೋದಕ್ಕಿಂತ ಮುಂಚೆ ಬೀಳ್ತಾ ಇದೆ. ಕೆಲವರೆಲ್ಲ ಮರಳಲ್ಲಿ ಬಿಡ್ಸ್ಕಟ್ಟಿದ್ದು ಅಂತ ಹಂಗೆ ಇದೆ. ಕೆಲವು ಈಗ ಗುಜರಾತಲ್ಲೂ ನೋಡಿದ್ವಿ ನಾವು, ಅಟ್ಲೀಸ್ಟ್ ಕಂಪ್ಲೀಟ್ ಆದ್ಮೇಲೆ ಬೀಳ್ತಾ ಇದೆ ಗುಜರಾತ್ ಕಡೆ. ಇದು ಕಂಪ್ಲೀಟ್ ಆಗ್ತಾ ಇಲ್ಲ, ಅರ್ಧ ಆಗೋದಕ್ಕಿಂತ ಮುಂಚೆನೆ ಬೀಳ್ತಾ ಇದೆ. ಎರಡನೇದು ಎಜುಕೇಶನ್ ಲೆವೆಲ್, ನಾವು ಏನು ಹುಟ್ಟಾಕಿದೀವಿ ಇನ್ಫ್ರಾಸ್ಟ್ರಕ್ಚರ್ ಅದು ಅಲ್ಲಿ ಇರುವಂತದ್ದು. ಎರಡನೇದು ಕ್ರೈಮ್ ರೇಟು. ಅವ್ರು ಹೇಳ್ಬೇಕು, ಈಗ ಬಿಹಾರ ಅಂದ್ರೆ ಗೂಂಡಾ ರಾಜ್ಯ ಅನ್ನೋ ತರನೇ ಇತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅದು ಏನಾಗಬೇಕಾಗಿತ್ತು, ಮೋದಿ ಅವರು ಪಾಪ ಬಂದ್ಮೇಲೆ, ಅದು 11-12 ವರ್ಷ ಜೊತೆ ಸೇರಾದ್ಮೇಲೆ ಗೂಂಡಾ ರಾಜ್ಯ ಕ್ರೈಮ್ ರೇಟ್ ಎಷ್ಟು ಕಡಿಮೆ ಆಗಬೇಕಾಗಿತ್ತು. ನೀವು ಚಾಲೆಂಜ್ ಮಾಡ್ತೀನಿ ನಾನು, ಕಳೆದ 10 ವರ್ಷದಲ್ಲಿ ಕ್ರೈಮ್ ರೇಟ್ 80% ಜಂಪ್ ಆಗಿದೆ. ನಿಮಗೆ ಅಟೆಂಪ್ಟ್ ಮಾಡಿರೋ ಸಿಕ್ಕಾಪಟ್ಟೆ ಜಾಸ್ತಿ. 10 ವರ್ಷದಲ್ಲೇ ಹೇಳ್ತಾ ಇದ್ದೀನಿ ನಿಮ್ಗೆ, ಇಲ್ಲೇ ಕೊಡ್ತೀನಿ, NCRB ರಿಪೋರ್ಟ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ಸುಳ್ಳು ಹೇಳೋದು, ಇವ್ರು ಬಂದ್ಮೇಲೆ ನಮ್ಗೆ ಹಂಗಾಗಿದೆ ಹಿಂಗಾಗಿದೆ. ನಮ್ಮ ಮೈನಸ್ ಪಾಯಿಂಟ್ ಏನಂದ್ರೆ, ನಮಗೆ ಪ್ರಚಾರ ಹೇಗೆ ತಗೋಬೇಕು ಅನ್ನೋದು ನಮ್ಗೆ ಸ್ವಲ್ಪ ಹಿನ್ನಡೆ ಇದೆ. ನಮ್ಗೆ ವಾಟ್ಸಪ್ ಅಲ್ಲಿ ಸುಳ್ಳು ಹೇಳಕ್ ಬರಲ್ಲ, ನಮಗೆ ಫೇಸ್ಬುಕ್ ಅಲ್ಲಿ ಸುಳ್ಳು ಹೇಳಕ್ ಬರಲ್ಲ. ಮತ್ತೆ ಅವ್ರು ಹೇಳಿದ್ದನ್ನು ಸಹ ಅದಕ್ಕೆ ಕೌಂಟರ್ ಕೊಡುವಲ್ಲಿ ನಮ್ಮ ಕಾರ್ಯಕರ್ತರು ಎಡು ಇರ್ಬೋದು. ಆದ್ರಿಂದ ರೆಕಾರ್ಡ್ ಏನು ಹೇಳುತ್ತೆ ಇದನ್ನ ಜನರಿಗೆ ತಲುಪಿಸಿದ್ರೆ, ಕಾಂಗ್ರೆಸ್ ಕಾಲದಲ್ಲಿ ಏನಾಯ್ತು, ಈ 20 ವರ್ಷದಲ್ಲಿ ಬಿಹಾರನ ಎಲ್ಲಿಗೆ ತಗೊಂಡೋದ್ರು, ಇದನ್ನ ಎಲ್ಲದನ್ನು ಗಮನಿಸಿ. ಮತ್ತೆ ತಂತ್ರಗಾರಿಕೆಯ ಭಾಗನೂ ನಾನು ಹೇಳ್ತೀನಿ. ಮನೆಗೆ ಒಂದು ಗೌರ್ಮೆಂಟ್ ಕೆಲಸ ಕೊಟ್ಬಿಡ್ತೀನಿ ಅಂತ ಹೇಳ್ತಾರಪ್ಪ ತೇಜಸ್ವಿ ಯಾದವ್, ನಿಮ್ಮ ಅಲಯನ್ಸ್ ಪಾರ್ಟಿ. ಮನೆಗೆ ಒಂದು ಗೌರ್ಮೆಂಟ್ ಕೆಲಸ, ಅದು ನಂಬೋ ತರ ಇದೆಯಾ? ಇದು ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಿರ್ತಾರೋ ಅದು ಗೊತ್ತಿಲ್ಲ. ನಂಬೋ ತರ ಇದೆಯೇನ್ರಿ? ಅಲ್ಲ, ನಾವು ಗ್ಯಾರಂಟಿ ಇಲ್ಲಿ ಕೊಡ್ತೀವಿ ಅಂದಾಗಲೂ ನಂಬೋ ತರ ಇರಲಿಲ್ಲ. ಮನೆ ಕೆಲಸ ಕೊಡ್ತೀನಿ ಅನ್ನೋದು ಬೇರೆ, ಮನೆಗೆ ಸರ್ಕಾರಿ ಕೆಲಸ ಕೊಡ್ತೀನಿ ಅನ್ನೋದು ಬೇರೆ. ಹೌದು, ನಾನು ಹೇಳ್ತಾ ಇರೋದು ಗ್ಯಾರಂಟಿಯನ್ನು ಸಹ ನಾವು ತರ್ತೀವಿ ಅಂತ ಹೇಳಿದಾಗ ಇದೇ ರೀತಿಯ ಒಪಿನಿಯನ್ ಇತ್ತು, ಅದು ಸಾಧ್ಯನಾ ಅಂತ. ಅವ್ರು ಹೇಳಿದ್ದನ್ನ ಸಂಪೂರ್ಣವಾಗಿ ಮನೆಗೆ ಕೊಡಕ್ ಆಗತ್ತಾ ಅನ್ನುವಂತಹ ಲೆಕ್ಕಾಚಾರ ನನ್ನ ಹತ್ರನೂ ಇಲ್ಲ. ಅದು ಅಷ್ಟು ಸುಲಭನ ಅನ್ನೋದು ನನಗೂ ಪ್ರಶ್ನಾರ್ಥಕ ಚಿಹ್ನೆನೆ. ರಾಹುಲ್ ಗಾಂಧಿ ಕೇಳಬೇಕಾಗಿತ್ತು, ಅಲಯನ್ಸ್ ಪಾರ್ಟಿಗೆ ನನ್ನ ಪಾರ್ಟಿ ಮೇಲೂ ಎಫೆಕ್ಟ್ ಆಗುತ್ತೆ ಡಿಸ್ಕಷನ್ ಮಾಡಬಹುದು. ಯಾಕಂದ್ರೆ ಅವರು ಇಂಡಿವಿಜುವಲ್ ಆಗಿ ಅವರು ಅಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಆಗಲ್ಲ ಅನ್ನೋದಕ್ಕಿಂತ ನಾನೇನ್ ಹೇಳ್ತಾ ಇದ್ದೀನಿ, ಈಗ ಒಂದು ಮನೆಯಲ್ಲಿ 4-5 ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು. ಈಗ ಅದೆಲ್ಲದನ್ನು ತೆಗಿಬೇಕಲ್ಲ, ಸೆನ್ಸಸ್ ಆಗಬೇಕು, ಯಾರ ಮನೆಯಲ್ಲಿ ಎಷ್ಟು ಜನ ಗೌರ್ಮೆಂಟ್ 3 ಜನ ಕೆಲಸ ಕಿತ್ಕೊಂಡ್ಬಿಡ್ತೀರಾ ಹಂಗಾದ್ರೆ? ಕಿತ್ಕೊಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲ. ಮುಂದಕ್ಕೆ ಬಿಹಾರ ಅಂತ ಜನಸಂಖ್ಯೆ ಇರುವಂತ ಎಷ್ಟು ಗೌರ್ಮೆಂಟ್ ಎಂಪ್ಲಾಯ್ಗಳು ಬರಬೇಕಾಗಿತ್ತು. ಮತ್ತೆ ಈಗ ನೀವು ಅಲ್ಲೇ ತೋರಿಸಿದ್ರಿ, SC ST ಮೈನಾರಿಟಿಯ ಜನಸಂಖ್ಯೆ, OBC ಅದರಲ್ಲೂ ಅತಿ ಹಿಂದುಳಿದ ವರ್ಗ ದೊಡ್ಡ ಸಂಖ್ಯೆಯಲ್ಲಿ ಇರುವಂತದ್ದು. ಇವರು ಎಲ್ಲರೂ ಸಹ ಅವಕಾಶ ವಂಚಿತರು. ಇವ್ರನ್ನ ಮುನ್ನೆಲೆಗೆ ತರಬೇಕಾಗಿದೆ ಅಂದ್ರೆ ಒಂದು ಸರ್ಕಾರಕ್ಕೆ ಆ ಬದ್ಧತೆ ಆದ್ರೂ ಬೇಕು. ಮತ್ತೆ ಲೆಕ್ಕಾಚಾರದ ಭಾಗ ಏನಿದೆ ಅಂದ್ರೆ, ಬಿಜೆಪಿಯ ದಲಿತ ವಿರೋಧಿ ಮತ್ತೆ ಅವರ ಮನುವಾದ ಇವತ್ತು ಎದ್ದು ಕಾಣ್ತಾ ಇದೆ. ಇವಾಗ ನೀವು ಬೇಕಾದ್ರೆ ನೀವು ನೋಡ್ಬೋದು, ಮೊನ್ನೆನೆ ಸುಪ್ರೀಂ ಕೋರ್ಟಿನ CJ ಮೇಲೆ ಮಾಡಿದಂತ ದಾಳಿ ಇರ್ಬೋದು. ಬಿಜೆಪಿ ನೈತಿಕತೆ ಇದ್ದಿದ್ರೆ ಈ ದೇಶದ ಪ್ರಧಾನಮಂತ್ರಿ ಆದರೂ ಅಂತ ಘಟನೆ ನಡೆದಾಗ ಆ ಕೂಡಲೇ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. 8 ಅವರ್ ತಗೊಂಡ್ರು. ಇಲ್ಲಿ ತನಕ ಗೃಹ ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡೇ ಇಲ್ಲ. ಆದ್ರೂ ನೀವು ಬಿಜೆಪಿಯ ಟ್ವಿಟ್ಟರ್ ಹೋಗಿ ನೋಡಿ, ಕರ್ನಾಟಕದ ಟ್ವಿಟ್ಟರ್ ನೋಡಿ, ಅಥವಾ ದೇಶದ್ದೇ
ಟ್ವಿಟ್ಟರ್ ನೋಡಿ, ಇಲ್ಲಿ ತನಕ ಗವಾಯಿ ಅವ್ರ ಮೇಲೆ ನಡೆದಂತ ಹಲ್ಲೆಯನ್ನ ಇಲ್ಲಿ ತನಕ ಬಿಜೆಪಿ ಟೀಕಿಸಿಲ್ಲ, ಖಂಡಿಸಿಲ್ಲ ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ತಾ ಇದಾರಲ್ಲ. ಕರ್ನಾಟಕದ ಯಾವುದೋ ಒಬ್ಬ ಬಿಜೆಪಿ ನಾಯಕ ಇಂತಹ ಘನಘೋರವಾದಂತಹ ಕೃತ್ಯವನ್ನ ಟೀಕೆ ಮಾಡಿದ್ರ? ಅದು ಟೀಕೆ ಮಾಡ್ತಾ ಇಲ್ಲ ಅಂದ್ರೆ ಏನು? ಅದು ಸಹಜ ಅವರಿಗೆ. Fine. ಅಲ್ಲಲ್ಲ, ಈಗ- ಇದನ್ನ ಬಿಜೆಪಿ, ಇದು ಬಿಹಾರ್ನ ಜನತೆ ಸಹ ಗಮನಿಸ್ತಾ ಇದ್ದಾರೆ. Okay. ಇದರ ಸಹ ಚುನಾವಣೆಯ ಮೇಲೆ ಇದು ಸಹ ಪರಿಣಾಮ ಬೀರುತ್ತೆ. ಗೋವಿಂದರಾಜ್ ಅವರು, ಈಗ ಇಲ್ಲೇನೋ ನಿಮ್ಮದು ಬಂಪರ್ ಘೋಷಣೆಗಳಿದೆಯಲ್ಲ, ಈಗ ಈ ಮಹಿಳೆಯರಿಗೆ 10,000 ರೂಪಾಯಿ ಕೊಟ್ಬಿಡ್ತೀವಿ ನಾವು ಅನ್ನೋದು ಯಾವ ಥರ ಇದು? 10,000 ರೂಪಾಯಿ ಅಂದರೆ ಗ್ಯಾರಂಟಿ ಸರ್, ಇವತ್ತು ಏನು ಬಿಹಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ರೋಜ್ಗಾರ್ ಯೋಜನೆ ಅಂತ ಏನಿದೆ, ಆ ಒಂದು ಕಾರ್ಯಕ್ರಮದಲ್ಲಿ ಈ ಕೊಟ್ಟಿರ್ತಕ್ಕಂಥದ್ದು 10,000 ರೂಪಾಯಿವರೆಗೂ ಅವ್ರು ಆಲ್ರೆಡಿ ಅಕೌಂಟ್ಗೆ ಹಾಕಾಗಿದೆ. ಓಕೆ, ಅದು ಒಂದು ಸಹಾಯಧನ, ಒಂದು ವ್ಯಾಪಾರಕ್ಕೆ ಮತ್ತೊಂದಕ್ಕೆ ಅನುಕೂಲ ಆಗಿರ್ತದೆ. ಮೊದಲೆಲ್ಲ ಎಲೆಕ್ಷನ್ ಬಂದಾಗ ಅಲ್ಲಿ ಇಲ್ಲಿ ಸ್ವಲ್ಪ ಕದ್ದು ಮುಚ್ಚಿ ಹಂಚ್ತಾ ಇದ್ರು, ಈಗ ಅಕೌಂಟ್ಗೆ ಟ್ರಾನ್ಸ್ಫರ್ ತರ ಆ ಲೆಕ್ಕದನ ಇದು ಯಾವ ಥರ ಇದು? ಕೊಟ್ಟಿರ್ತಕ್ಕಂಥದ್ದು ಒಂದು ಮಾಡುವಂತ ಕೆಲಸಕ್ಕೆ ಅನುಕೂಲ ಆಗಲಿ, ಆ ರೀತಿಯಾದ ಒಂದು ಸಪೋರ್ಟಿಂಗ್ ಆಗಿರ್ತಕ್ಕಂಥದಕ್ಕೆ ಅನುಕೂಲ Election ಒಂದು ತಿಂಗಳಿದ್ದಾಗ. ನೋಡ್ರಿ, Election ಒಂದು election ತಿಂಗಳಿದ್ದಾಗ. ಇವತ್ತು ಮಾಡೋ ಕೆಲಸ ಮಾಡಿ ಇವತ್ತು ಸುಮಾರು 75,000 ಕೋಟಿ ಅಷ್ಟನ್ನ ಮಹಿಳೆಯರಿಗೆ ಕೊಡುವಂತ ಕೆಲಸ ಆಗಿದೆ. ಅದೇ ಯಾಕೆ? ಇವತ್ತು ಕರ್ನಾಟಕದಲ್ಲಿ ಈಗ ರಮಾಕಾಂತ್ ಅವ್ರು ಕೇಳಿಸ್ಕೊಳ್ರಿ, ಹೇಳಿದ್ರಲ್ಲ, ಹಂಚಕ್ ಕಷ್ಟ ಕೇಳಿಸ್ಕೊಳ್ರಿ, ಆಗ್ತಾ ಇದೆ, election ನಾವು commission ಗ್ಯಾರಂಟಿ ಕಾಂಗ್ರೆಸ್ ರೂಪಲ್ಲಿ ಟೈಟ್ ಮಾಡ್ತಾ ಕೊಡ್ತಿರ್ತಕ್ಕಂಥಲ್ಲ, ಇದೆ, ಅವ್ರ ಬದುಕು ಮನೆ ಮನೆಗೆ ಹಂಚಕ್ ಕಷ್ಟ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಅವ್ರು ಬದುಕ್ಬಿಟ್ರಿ ನೀವು. ಬದುಕು ಚೆನ್ನಾಗಾಗ್ಲಿ, ಒಂದು ಎಲ್ಲೋ ಒಂದ್ ಕಡೆ ವೃತ್ತಿನ ಮಾಡುವಂತ ಕೆಲಸಕ್ಕೆ ಅನುಕೂಲ ಆಗ್ಲಿ, ಅವ್ರ ವ್ಯಾಪಾರಕ್ಕೆ ಅನುಕೂಲ ಆಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಒಂದು ಗೋವಿಂದರಾಜ್ ಸಹಾಯಧನ. ನಾವು ಈ ಇದು ತರ- ನೀವೆಲ್ಲ ಒಂದ್ ಕಡೆ ವಿರೋಧ ಮಾಡ್ತೀರಾ, ಖಂಡನೆ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಜನ ತೀರ್ಮಾನ ಮಾಡ್ತಾರೆ ಬಿಡ್ರಿ. ಗೋವಿಂದರಾಜ್ ಅವರೇ, ಡಿಬಿಟಿ ವಿರೋಧಿಗಳಾಗಿ ನಾನು ಇಲ್ಲಿ ಮಾತಾಡ್ತಿಲ್ಲ, ಇಲ್ಲಿ ಟೈಮಿಂಗ್ ಅಷ್ಟೇ ನನ್ನ ಪ್ರಶ್ನೆ ಇಲ್ಲ ನೋಡಿ ಸರ್, ಎಲೆಕ್ಷನ್ ಇಷ್ಟ ಹತ್ರದಲ್ಲಿದ್ದಾಗ ಈ ತರ ನಾವು ನೋಡಿ ಚುನಾವಣೆ ದೃಷ್ಟಿ ಇಟ್ಕೊಂಡು ಏನ್ ಮಾಡಿರ್ತಕ್ಕಂಥದ್ದಲ್ಲ, ಅಲ್ಲಿ ಮಾಡಬೇಕಾಗಿತ್ತು ಆ ಕಾರ್ಯಕ್ರಮನ ಈ ರೀತಿಯಾಗಿ ಕೊಡುವಂಥದ್ದು. ಈಗ ಕೊಟ್ಟಿರ್ತಕ್ಕಂಥದ್ದು ಜಗಜ್ಜಾಹಿರಾಗಿ ಎಲ್ಲರಿಗೂ ಆಲ್ರೆಡಿ ಹೋಗಿರ್ತಕ್ಕಂಥದ್ದು. ಇದು ಮುಂದೆ ನಮ್ಮ state 2 ಅಲ್ಲಿ- ಲಕ್ಷವರೆಗೂ ನಮ್ಮ 2 state ಅಲ್ಲಿ ಲಕ್ಷವರೆಗೂ ನೀವೇ ಮತ್ತೆ ಈ ಅಧಿಕಾರದ ರೀತಿ ಉಳಿಕೆ ಅನುದಾನ- ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ ಕೇಳಿ ನಮ್ಮ ಸರ್, state ಅಲ್ಲಿ ಈ ಇಲ್ಲಿ? ರೀತಿ ಅನುದಾನ ಕೊಡ್ಬೋದಾಯ್ತು ಸರ್. ಇವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ನವರು, ಕಳೆದ ಪಂಚರಾಜ್ಯಗಳ ಚುನಾವಣೆ ಟೈಮಲ್ಲಿ ಇವರು ಭಾರತ್ ಜೋಡೋ ಅಂತ ಯಾತ್ರೆ ಮಾಡಿದ್ರು. ಈಗ ವೋಟ್ ಚೋರಿ ಅಂತ ಹೇಳ್ಬಿಟ್ಟು ಒಂದು ಯಾತ್ರೆ ಮಾಡಿದ್ದಾರೆ, ಸುಮಾರು 20 ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ಏನು ರಾಹುಲ್ ಗಾಂಧಿ ಹೋಗ್ತಿದ್ದಂಗೆ ವೋಟ್ ಇನ್ಕ್ರೀಸ್ ಆಗಿದೆ ಅಂತ. ಸರ್, ಕಳೆದ ಪಂಚರಾಜ್ಯ ಚುನಾವಣೆಯಲ್ಲಿ ಹಂಗನಾಗಿದ್ರು 5 ರಾಜ್ಯನೇ ಇವ್ರು ಗೆಲ್ಬೋದಾಯ್ತು, ಗೆಲ್ಲಕ್ಕಾಗಲಿಲ್ಲ. ಅದೇ ರೀತಿ ಇವತ್ತು ವೋಟ್ ಚೇರಿ ಏನು ಚುನಾವಣಾ ಆಯೋಗಕ್ಕೆ ಯಾವುದೇ ಒಂದು ದಾಖಲೆ ಕೊಡದಲೆ ಕೇವಲ ಸುಳ್ಳು ಆರೋಪದ ಮೇಲೆ ರ್ಯಾಲಿ ಮಾಡಿದಾರಲ್ಲ, ಇವತ್ತು ಜನ ತೀರ್ಮಾನ ಮಾಡ್ತಾರೆ. ಬಿಹಾರ ಜನತೆಗೆ ಗೊತ್ತಾಗಿದೆ ರಾಹುಲ್ ಗಾಂಧಿ ಕೈಲಿ ಆಗೋದಿಲ್ಲ. ಯಾಕೆ ಅಂದ್ರೆ ಯಾವುದೋ ಒಂದು ಅಧಿಕೃತ ದಾಖಲೆ ಇಟ್ಕೊಂಡು ಚುನಾವಣಾ ಆಯೋಗದ ಮುಂದೆ ರಾಹುಲ್ ಗಾಂಧಿ ಒಂದು ನಿಮಿಷ ಸಬ್ಮಿಟ್ ಮಾಡಿ. ಕ್ಲಾರಿಟಿ ಬೇಕಿಲ್ಲಿ. ಹೇಳಿ ಸರ್. ರಾಹುಲ್ ಗಾಂಧಿ ಮಾಡಿದಂತ ವೋಟ್ ಚೋರಿ ಆರೋಪ. ಅಭಿಯಾನ ಆರೋಪಕ್ಕೂ ಬಿಹಾರದ ಎಲೆಕ್ಷನ್ ಇದೆಯಲ್ಲ, ಇದೊಂದು ಪರೀಕ್ಷೆ ಅವ್ರಿಗೆ. ಇದು ಅಲ್ಲಿ ಎಲೆಕ್ಷನ್ ಗೆದ್ರೆ ವೋಟ್ ಚೋರಿ ಆರೋಪ ಮಾಡಿದ್ದು ಸರಿ ಇತ್ತು ಅಂತ, ಸರ್, ಅಲ್ಲ ಸೋತ್ರೆ ಇದು ಸರಿ ಇಲ್ಲ ಅಂತ. ಆರೋಪ ಮಾಡಿದಾಗ್ಲೂ ಸರಿಯಾದ ದಾಖಲೆ ಕೊಟ್ಟೆ ಇಂಥದ್ದಾಗಿದೆ ಅಂತ ತೋರಿಸಿದ್ರೆ ಸರಿ. ಕರ್ನಾಟಕದಲ್ಲಿ ಬಂದು ಆರೋಪ ಮಾಡಿದ್ರು, ಮಾದೇಪುರದಲ್ಲಿ ಹಂಗಾಗಿದೆ, ರಾಜಾಜಿನಗರದಲ್ಲಿ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಸರ್, ಇದೇ ಪುಲ್ಕೇಶಿ ನಗರ ಇರ್ಬೋದು, ಜಾರ್ಜ್ ಅವರು ಕಂಟೆಸ್ಟ್ ಮಾಡೋದು, ಚಾಮರಾಜಪೇಟೆ ಇರ್ಬೋದು, ಮತ್ತೆ ಶಾಂತಿನಗರದಲ್ಲಿ 40,000, ಇದೇ ಪುಲ್ಕೇಶಿ ನಗರದಲ್ಲಿ 70,000 ಲೀಡ್ ಕಾಂಗ್ರೆಸ್ ಇದೆ ಸರ್. ಅದು ವೋಟ್ ಚೇರಿ ಮಾಡ್ಕೊಂಡು ಅವರು ಲೀಡ್ ತಗೊಂಡಿರೋದಾಗಾರೆ ಹಂಗಾರೆ ಉತ್ತರ ಕೊಡ್ಬೇಕಲ್ವಾಗಾರೆ. ಇವ್ರಿಗೆ ಎಲ್ಲೆಲ್ಲಿ ಸೋತಿದೀವಿ ಅಲ್ಲಿ ಮಾತ್ರ ವೋಟ್ ಚೋರಿ, ಎಲ್ಲೆಲ್ಲಿ ಗೆದ್ದಿದೀವಿ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಈ ರೀತಿಯಾದ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ನೋಡ್ರಿ. ಚಿಲುಮೆ ಬಗ್ಗೆ ಐಡಿಯಾ ಇದೆಯಾ? ರೇ, ಇಲ್ಲಿ ಕೇಳ್ರಿ, ಇಲ್ಲಿ ಹಾಗಾದ್ರೆ ಅಲ್ಲ, ಜಾರ್ಜ್ 70,000 ಲೀಡ್ ತಗೊಂಡು ಗೆದ್ದಿದ್ದಾರೆ. ಅದೇ ಚಿಲುಮೆ ಏನಂತ ಜಮೀರ್ ಅಹಮದ್ ಖಾನ್ 45,000 ಲೀಡ್ ಹೌದು, ಗೆದ್ದಿದ್ದಾರೆ. ಚಿಲುಮೆ ಗೊತ್ತಾ? ಅದೇ ಸಾಧ್ಯ ಹಾಗಾದ್ರೆ? ಅದೇ ನೀವು ಹೇಳಿ ಹಾಗಾದ್ರೆ ಅವ್ರು ಯಾವ ರೀತಿ ಮಾಡಿದ ಚುನಾವಣೆನ ಇದೇ ಚುನಾವಣೆ ಷಡ್ಯಂತ್ರವಾದ ಚಿಲುಮೆಯನ್ನ ನಾವು ಎಕ್ಸ್ಪೋಸ್ ಮಾಡದೆ ಹೋಗಿದ್ರೆ ಚುನಾವಣೆ ಇವತ್ತು ಆಯೋಗ 70,000 ಅಲ್ಲ, ಅದು ಇಲ್ಲ, 20,000 ಕಾಂಗ್ರೆಸ್ ಬಂದಿರೋದು. ಇಲ್ಲಲ್ರಿ, 20,000 ಬಂದಿರೋದು. ಚಾಮರಾಜಪೇಟೆಯಿಂದ ಅದು 10,000 ಚಾಮರಾಜಪೇಟೆಯಲ್ಲಿ ಬಂದಿರೋದು. ಇದೇ ನಿಮ್ಮ ಚುನಾವಣೆ ಷಡ್ಯಂತ್ರವನ್ನ ವಿಫಲಗೊಳಿಸಿದ್ದಾರೆ. ನೀವು ಚಿಲುಮೆ ಬಗ್ಗೆ ಮಾತಾಡಿ. ಕೊಡಿ ಹಾಗಾದ್ರೆ. ಚಿಲುಮೆ ಬಗ್ಗೆ ಮಾತಾಡಿ. ನನಗೆ ಚಿಲುಮೆ ಉತ್ತರ ನೆನಪಿದ್ಯಾ? ಕೊಡಿ. ಇದೇ ಚುನಾವಣಾ ಆಯೋಗನ ಚಾಮರಾಜಪೇಟೆಯಲ್ಲಿ ಚುನಾವಣೆ ಮಾಡಿರೋದ? ಹೌದು. ಕಾಂಗ್ರೆಸ್ ಹೋಗ್ಬಿಟ್ಟು ಚುನಾವಣೆ ಮಾಡಿರೋದು? ಕರೆಕ್ಟಾ? ಉತ್ತರ ಕೊಡಿ ಕರೆಕ್ಟಾ? ಹಾಗಾದ್ರೆ. ಅದಕ್ಕೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊ. ಕೊಡಿ. ಈಗ ಚುನಾವಣೆಗೆ 6 ತಿಂಗಳಿದ್ದಾಗ, 5 ರಿಂದ 6 ತಿಂಗಳಿದ್ದಾಗ ಚಿಲುಮೆ ಅನ್ನುವಂಥದ್ದು ಬಂತು. ಚಿಲುಮೆ ಏನ್ ಮಾಡಿತ್ತು? ಏ, ಚಿಲುಮೆ ಏನ್ ತಪ್ಪು 27 ಮಾಡಿದ್ದಕ್ಕೆ ಕೇಳಿಸ್ಕೊಳ್ಳಿ, ಅದಕ್ಕೆ ನೀವು ಪ್ರಶ್ನೆ ಕೇಳಿದ್ರಲ್ಲ. complaint ಆಯ್ತು. ನೀವು ಪ್ರಶ್ನೆ ಕೇಳಿದ್ರಲ್ಲ. ಅದಕ್ಕೆ ಶಿಕ್ಷೆ ಕೊಡೋಂತ ಅಲ್ಲ, ಕೆಲ್ಸ ಯಾರು ಆಗಿದೆ. ಹೇಗೆ ಗೆದ್ರು ಅಂತ ಏ, ಹೇಳ್ತೀನಿ. ಚಿಲುಮೆಗೆ ಬಿಜೆಪಿಗೆ ಏನ್ರಿ ಸಂಬಂಧ? ಅದು ಹೇಳ್ತೀನಿ, ಹೇಳ್ತೀನಿ. ಮತ್ತೆ? ಸಂಬಂಧಗಳನ್ನ ಅದು ಹೇಳ್ತೀನಿ. ಕಾಂಗ್ರೆಸ್ ಇಲ್ಲಿ. ಸೇರ್ಬೋದು ಹಾಗಾದ್ರೆ? ಸಂಬಂಧಗಳನ್ನ ನಾನೇ ಕಾಂಗ್ರೆಸ್ ಹೇಳ್ತೀನಿ. ಸೇರ್ಬೋದು ಹಾಗಾದ್ರೆ? ಅದಕ್ಕೆ ನಿಮ್ಮ ನೀವೆಲ್ಲ ಆರೋಪ ಮಾಡ್ತಾ ನಿಮ್ಮ ಇದ್ದೀರಾ? ಅಧಿಕಾರದಲ್ಲಿದ್ದಾಗ ಬಿಬಿಎಂಪಿಯ ಐಡೆಂಟಿ ಕಾರ್ಡ್ ಕೊಟ್ಟು ಮನೆ ಮನೆಗೆ ಹೋಗ್ಬಿಟ್ಟು 27 ಲಕ್ಷ ವೋಟ್ ಅದನ್ನೇ ಹೇಳ್ತಕ್ಕಂಥದ್ದು. ಶಿವಾಜಿನಗರ, ನಾನು comparison ಯಾಕೆ ಕೊಡ್ತಾ ಸರ್ವಜ್ಞ ನಗರ, ಇದ್ದೀನಿ? ಚಾಮರಾಜಪೇಟೆ ನೀವು 27 ಜಮೀರ್ ಅಹಮದ್ ಲಕ್ಷ ಖಾನ್ ಬಗ್ಗೆ ನೀವು ಚರ್ಚೆ ಅದು ಮಾಡ್ತಾ ಇಲ್ಲ. ಎಕ್ಸ್ಪೋಸ್ ಆಯ್ತು. ಜಾರ್ಜ್ ಅವ್ರ ಬಗ್ಗೆ ನಿಮ್ಮ ಚರ್ಚೆ ಮಾಡ್ತಾ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಶಾಂತಿನಗರ ಯಾರೀಸ್ ಬಗ್ಗೆ ಚರ್ಚೆ ಮಾಡಲಿಲ್ಲ. ಎಲ್ಲದನ್ನೂ ಮಾಡ್ತೀವಿ. ಎಲ್ಲಿ ಸೋತಿದ್ದೀರಾ ಅಲ್ಲಿ ಮಾತ್ರ ಚರ್ಚೆ ಮಾಡಕ್ಕೆ ಇಷ್ಟಪಡ್ತೀನಿ. ಹಿಂದೆ ಯಾವುದೋ ಕಾಲದಲ್ಲೂ ನಮ್ಗೆ ಗೊತ್ತಿಲ್ಲ, ಮುಂದಕ್ಕೆ ಹೇಗೋ ನಮ್ಗೆ ಗೊತ್ತಿಲ್ಲ ದಿನೇಶ್. ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಗ್ಯಾರಂಟಿ ಅಥವಾ ಅಕೌಂಟಿಗೆ ಹಣ ಬರ್ತಕ್ಕಂಥ ವಿಚಾರ, ತಿಂಗಳು ನಾನೇನೋ ದುಡಿಯದೆ, ನಾನೇನೋ ಸಂಪಾದನೆ ಮಾಡದೆ, ನನಗೆ ಮಿನಿಮಮ್ ಅಶ್ಯೂರ್ಡ್ ಇನ್ಕಮ್ ಅಂಥೇಳಿ ಇಷ್ಟು ಬರುತ್ತೆ. ವಿದ್ಯುತ್ ಬಿಲ್ ಕಟ್ಟಂಗಿಲ್ಲ, ಬಸ್ ಟಿಕೆಟ್ ನನಗಿಲ್ಲ,
ನನಗೆ ನೀರಿಗೆ ಸಮಸ್ಯೆ ಆಗಲ್ಲ, ನನಗೆ ರೇಷನ್ಗೆ ಸಮಸ್ಯೆ ಆಗಲ್ಲ, ಅಕೌಂಟ್ಗೆ ಒಂದು 2,000 ರೂಪಾಯಿ ಬೀಳುತ್ತೆ ಅನ್ನೋದು ಇದೆಯಲ್ಲ, ಇದನ್ನು ಯಾವುದೇ ಪಾರ್ಟಿ ಮಾಡಿದ್ರೂ ಕೂಡ ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ. ಮತ್ತು ಇದು ಚುನಾವಣೆಯ ಮೇಲೆ ನಿರ್ಣಾಯಕ ಪಾತ್ರವನ್ನು ಬೀರುತ್ತೆ. ಮತ್ತು ಅಧಿಕಾರದಲ್ಲಿ ಇರೋರು, ಇದು ಕಾಂಗ್ರೆಸ್ನವರು ಇದನ್ನು ಸೂಕ್ಷ್ಮ ಗಮನಿಸಬೇಕಾಗತ್ತೆ. ರಾಜಸ್ಥಾನದಲ್ಲಿ ಇದ್ದರು ಇವರು, ರಾಜಸ್ಥಾನದಲ್ಲಿ ಇದ್ದರು ಅಧಿಕಾರದಲ್ಲಿ, ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಇದ್ದರು. ಇವರು ಯಾವುದು ಆ ಕಲ್ಚರು ಈ ಕಲ್ಚರು ಅಂಥೇಳಿ ನರೇಂದ್ರ ಮೋದಿ ಹೇಳಿದ ಹೊರತಾಗಿಯೂ ಮಧ್ಯಪ್ರದೇಶದ CM ಏನು ಮಾಡಿಬಿಟ್ರು, ಇದೆಲ್ಲ ನಮ್ಮ ರಾಜ್ಯದಲ್ಲಿ ವರ್ಕೌಟ್ ಆಗಲ್ಲ ನರೇಂದ್ರ ಮೋದಿಯವರೇ, ನಾನು ಇದನ್ನು ಕೊಟ್ಟೇ ಕೊಡ್ತೀನಿ ಅಂಥೇಳಿ ಲಾಡ್ಲಿ ಬೆಹನ ಅದು ಇದು ಯೋಜನೆ ಮಾಡಿಕೊಂಡು ಮಹಿಳೆಯರ ಅಕೌಂಟಿಗೆ ದುಡ್ಡು ಹಾಕಿಬಿಟ್ರು. ನೀವು ಏನು ಬೇಕಾದ್ರೂ ನಾನು ತಿಳ್ಕೊಳ್ಳಿ ಅಂಥೇಳಿ. ಆಮೇಲೆ ಅವ್ರಿಗೆ CM ಮಾಡಲಿಲ್ಲ, ಬೇರೆ ಕಡೆ ತಂದು ಕೂರಿಸ್ಕೊಂಡ್ರು, ಅದು ಬೇರೆ ವಿಚಾರ. ಆದರೆ ಅವರು ಮಾಡಿದಂಥ ಕೆಲಸ ಮಧ್ಯಪ್ರದೇಶ ನಿರ್ಣಾಯಕ ಆಯಿತು ಎಲೆಕ್ಷನ್ ರಿಸಲ್ಟಲ್ಲಿ, BJP ಗೆಲ್ಲುವಲ್ಲಿ. ರಾಜಸ್ಥಾನದಲ್ಲಿ ಇವರೂ ಇದ್ದರು, ಇವರು ಕಾಂಗ್ರೆಸ್ ಅವರು ಇದ್ರಲ್ಲ. ಇದು ಆಮೇಲೆ ಎಲೆಕ್ಷನಲ್ಲಿ ಮಾಡ್ತೀವಿ ಅಂದರೆ ವಿನಃ ಅಧಿಕಾರದಲ್ಲಿದ್ದಾಗ ಇವರು ಹಾಕ್ಬಿಟ್ಟಿದ್ದಿದ್ರೆ ಆ ಸಮಸ್ಯೆ ಇರಲಿಲ್ಲ ಇವರಿಗೆ ಅಂಥೇಳಿ. ಈಗ ನೋಡಿ ಬಿಹಾರದಲ್ಲಿ ಆಲ್ರೆಡಿ 10,000 ರೂಪಾಯಿ ಹಾಕಿ ಆಯಿತು. ಇದೇನು ಪರಿಣಾಮನೇ ಬೀರಲ್ಲ ಅಂತ ಹೇಳ್ತೀರಾ? ಪಕ್ಷ ಯಾವುದೇ ಇರಲಿ, ನಾನು ಚುನಾವಣೆಯ ರಾಜಕೀಯದ ಬಗ್ಗೆ ಮಾತ್ರ ಇಲ್ಲಿ ಮಾತಾಡ್ತಾ ಇರೋದು. ನಾನಿಲ್ಲಿ 100% ಪರಿಣಾಮ ಬೀರುತ್ತೆ. ಯಾಕಂದರೆ ಈಗ ಡೈರೆಕ್ಟ್ ಜನರಿಗೆ 10,000 ರೂಪಾಯಿ ಸಿಕ್ತು ಅಂದರೆ ಇಟ್ಸ್ ಅ ಬಿಗ್ ಅಮೌಂಟ್. ಅದು ಒಂದು ತಿಂಗಳಿದೆ ಎಲೆಕ್ಷನ್. ಈಗ ಇನ್ನೊಂದು ತಿಂಗಳಿದೆ, ಅವರು ವೋಟ್ ಹಾಕೋದಕ್ಕೆ ಹೆಣ್ಮಕ್ಳು ಎಸ್ಪೆಷಲಿ ಅದಕ್ಕೆ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಮತ್ತು ಇನ್ನೊಂದು ಹೇಳೋದಾದರೆ ಬಿಹಾರದ್ದು ನಾವು ಇದಕ್ಕೆ ಬಂದರೆ ಫುಡ್ ಇನ್ಸೆಕ್ಯೂರಿಟಿ ಬಂದು 73% ಇದೆ ಪಾಪ್ಯುಲೇಷನ್. ಮತ್ತು ಚೈಲ್ಡ್ ಮಾಲ್ ನ್ಯೂಟ್ರಿಷನ್ ತಗೊಂಡ್ರೆ 48%. ಅಂದರೆ ಮಕ್ಕಳು ಅಪೌಷ್ಟಿಕತೆನೇ ಅಷ್ಟು ಇದೆ. ಆಮೇಲೆ ಡೆತ್ ರೇಟು ಜಾಸ್ತಿ ಇದೆ ಮಕ್ಕಳದು, ಹಸುಗೂಸು ಮಕ್ಕಳುಗಳದ್ದು. ಅಂದರೆ ಇಷ್ಟು ವರ್ಷ 70 ವರ್ಷ ಎಲ್ಲ ಪಕ್ಷಗಳು ಆಳಿ ಆ ರಾಜ್ಯನ ಇನ್ನೂ ಅಷ್ಟು ಕೀಳ್ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ಎಷ್ಟು ಸರಿ? ಮತ್ತು ಇವ್ರು ಹೇಳಿದ್ರು ಕಾಂಗ್ರೆಸ್ ಟೈಮಲ್ಲಿ ಹೊರಗಡೆ ಹೋದ್ರು ಅಂತ ಜನಗಳು. ಈಗ ಮೊನ್ನೆ ಇಸ್ರೇಲ್ ಯುದ್ಧ ನಡೀತಾ ಇದೆ ಇನ್ನ ಅಲ್ಲಿಗೆ 2.5 ಲಕ್ಷ ಜನ ಹೋಯ್ತಾರೆ ಪ್ರಾಣದ ಹಂಗು ತೋರ್ದು. ಅಲ್ಲಿ ಬಾಂಬ್ ಬೀಳ್ತಾ ಇದೆ, ರಾಕೆಟ್ ಬೀಳ್ತಾ ಇದೆ ಅಂದ್ರೂ ಕೂಲಿಗೆ ಅಲ್ಲಿಗೆ ಹೋಗ್ತಾರೆ. ಅಂದರೆ ಜನ ಯಾವ ಲೆವೆಲ್ಗೆ ಈ ಪಕ್ಷಗಳು ಬಿಹಾರದ ಜನಗಳನ್ನ ನಡೆಸ್ಕೊಂಡಿದೆ. ಮತ್ತು ಈ ಎಲ್ಲ ಪಕ್ಷಗಳು ಆಡಿದೆ. ಅಂದರೆ ಇಲ್ಲಿ RJD, JDU, ಕಾಂಗ್ರೆಸ್ಸು, BJP ಅಲ್ಲಿ ಏನಿಲ್ಲ, ಒಬ್ಬರೇ CM, ಅವ್ರು ಎಲ್ಲ ಪಕ್ಷಕ್ಕೂ ಮಿಂಗಲ್ ಆಗ್ತಾರೆ. ಬಟ್ ಏನು ಬದಲಾವಣೆ ಅಂತೂ ಸಾಧ್ಯ ಇಲ್ಲ. ಮತ್ತು ಇದೇ ಕಾಂಗ್ರೆಸ್ಸು ಒನ್ ಟೈಮ್ಗೆ ಲಾಲು ಪ್ರಸಾದ್ ಯಾದವ್ನ ಒಪ್ಕೋತಾರೆ, ಇದೇ BJP ಅವರು ಒಪ್ಕೋತಾರೆ, ಇದೇ RJD ಒಪ್ಕೊಳ್ಳುತ್ತೆ. ಅಲ್ಲಿ ಏನೂ ಬದಲಾವಣೆ ಅಂತೂ ಸಾಧ್ಯ ಇಲ್ಲ. ಇದೇನಾಗ್ತಾ ಇದೆ ಅಂದರೆ, ಆಮೇಲೆ ಇನ್ನೊಂದು ಹೇಳ್ತೀವಿ, ಇವತ್ತು ದಕ್ಷಿಣ ರಾಜ್ಯಗಳಿಗೆ ಅಷ್ಟು ಮೋಸ ಮಾಡಿ ಇದೇ BJPಯ ಯಾರು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಕರ್ನಾಟಕನ ಒಂದು ರೀತಿ ಪಾಕಿಸ್ತಾನ ಥರ ನೋಡ್ತಾವ್ರೆ. ಈಗ ನಾವು ರೆವಿನ್ಯೂ ಕಷ್ಟಪಟ್ಟು ಕೊಡುವಂಥ ದುಡ್ಡುಗಳು ಇವತ್ತೇನೋ 15 ಫೈನಾನ್ಸ್ ಕಮಿಷನ್ ತಂದ್ಬಿಟ್ಟಿದ್ದೀವಿ, ಪಾಪ್ಯುಲೇಷನ್ ಬೇಸ್ ನಾವು ದುಡ್ಡು ಕೊಡ್ತೀವಿ. ಈ ದುಡ್ಡು ಕೊಟ್ಟು ಏನ್ ಮಾಡ್ತಾ ಇದ್ದೀರಾ ಇವತ್ತು? ಜನರನ್ನ ಏನ್ ಮಾಡ್ತಾ ಇದ್ದೀರಾ ಇವತ್ತು? ಆ ಲೆವೆಲ್ ನೀವು ಇಟ್ಟಿದ್ದೀರಾ ಸ್ವಾಮಿ. ಆ ಲೆವೆಲ್ಗೆ ನೀವು ನಾನು ಮಾತಾಡಿ ನಮ್ಮ ಕರ್ನಾಟಕ ಬಜೆಟ್ ಕೋಟಿ ಬಿಹಾರ ಕೊಡಕ್ಕೆ ಮತ್ತೆ ಇಲ್ಲಿನ ಹಣಕಾಸು ಸಚಿವರು ಇಡೀ ದೇಶಕ್ಕೆ ಅವ್ರಿಗೆ ಬಿಹಾರಗೆಲ್ಲ 18% GST ಕಾಂಪನ್ಸೇಷನ್ ಕೊಡ್ತಾರೆ, ಕರ್ನಾಟಕಕ್ಕೆ ಕೇವಲ 3% ಕೊಡ್ತಾರೆ. ನಾವೇನ್ ಭಿಕ್ಷಾ ಬಿಡ್ತಾ ಇದೀವನ್ರಿ ನಿಮ್ಮ ಹತ್ರ? ನಿಮ್ಗಳೆಲ್ಲ ನಾನು ಹೇಳ್ತೀನಲ್ರಿ, ಇಲ್ಲಿ ನೋಡ್ರಿ ದ್ರೋಹಿಗಳನ್ನ ಕರ್ಕೊಂಡು ಉದ್ಧಾರನೂ ಆಗಲ್ಲ. ಅವರು ಇವತ್ತು ಯುದ್ಧ ಪೀಡಿತ ದೇಶಗಳಿಗೆ ಹೋಯ್ತಾರೆ ಅಂದ್ರೆ ಅವರ ಪರಿಸ್ಥಿತಿ ಎಷ್ಟು ಹಾಳು ಮಾಡಿದ್ದಾರೆ. ಅಬ್ದುಲ್, ಒಂದು ಪ್ರಶ್ನೆ ಇದೆ ಇಲ್ಲಿ. ಇದು ಉತ್ತರ ಪ್ರದೇಶವನ್ನು ಸೇರಿಸಿ ನಾನು ಮಾತಾಡ್ತೇನೆ. ಬಿಹಾರದ ವಿಚಾರದಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಆಗಲಿ, ಇಸ್ರೇಲ್ ವಿಚಾರ ಆಗಲಿ, ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಜನ ಹೋಗಿರೋದು ಸುಳ್ಳಲ್ಲ. ಕ್ಯೂ ನಿಂತ್ಕೊಂಡಿದ್ರು ವೀಸಾಗಳಿಗೋಸ್ಕರವಾಗಿ, ನಮಗಲ್ಲೊಂದು ಕೆಲಸ ಕೊಡಿಸ್ಬಿಡಿ ಅಂಥೇಳಿ. ಏನಾಗುತ್ತೆ? ಕಟ್ಟಡ ಕಾರ್ಮಿಕರು ಬೇಕಲ್ಲಿ, ಬಾಂಬ್ಗಳು ಬಿದ್ದಿರ್ತವೆ, ಕಟ್ಟಡ ಬಿದ್ದು ಹೋಗ್ಬಿಟ್ಟಿರ್ತವೆ, ಮರಗೆಲಸದವ್ರು ಬೇಕು, ವಿದ್ಯುತ್ ಕೆಲಸ ಮಾಡೋರು ಬೇಕು, ಗ್ರಾನೈಟ್ ಕೆಲಸದವ್ರು ಬೇಕು, ಗಾರೆ ಕೆಲಸದವ್ರು ಬೇಕು. ಹಾಗಾಗಿ ಈ ಪರಿಸ್ಥಿತಿ ನಾವು ಯಾಕೆ ತಂದುಕೊಂಡಿದ್ದೀವಿ ಅಂತ ಒಂದು ವಿಚಾರ. ಎಲ್ಲಿಯವರೆಗೆ ಒಂದು ರಾಜ್ಯದಲ್ಲಿ ದಡ್ಡ ಜನ,
ಶಿಕ್ಷಣ ಇಲ್ದಿರ್ತಕ್ಕಂಥವ್ರು, ಅಶಕ್ತರು, ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥವ್ರು, ಅನಾರೋಗ್ಯ ಪೀಡಿತರು ಇರ್ತಾರೋ ರೂಲ್ ಮಾಡೋದು ಈಸಿ ಅಂತನಾ ರಾಜ್ಯಗಳ ಆ ಥರ ಇಟ್ಟಿರೋದು? ನಾವು ನೋಡಿ, ಬ್ರಿಟಿಷರು ಬಿಟ್ಟು ಹೋದ ನಂತರ ಭಾರತ ಹೇಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆಗ ಬಂದ ಎಲ್ಲ ಪ್ರಧಾನಮಂತ್ರಿಗಳು ಅವರದ್ದೇ ಆದಂಥ ಬದ್ಧತೆ ಇತ್ತು. ನಿಮಗೆ ನೆನಪಿರ್ಬೋದು, 197 ಕೋಟಿ ಈ ದೇಶದ ಮೊದಲ ಬಜೆಟ್. ಆದರೆ ಈ ಮಕ್ಕಳಾಟಿಕೆ ಮಾಡ್ಕೊಂಡು ಒಬ್ಬರು ಸಂಸದರು ಬ್ಯಾಂಗ್ಳೂರ್ ಸೌತಿಂದ ಬಂದಿದ್ರು. ಅವ್ರ ಮನೆ ಪಾರ್ಲಿಮೆಂಟಲ್ಲಿ ಕೂತು ಹೇಳ್ತಾ ಇದ್ರು, ನೆಹರು ಅವರು ಈ ದೇಶದ ರಕ್ಷಣಾ ಇಲಾಖೆಯಿಂದ ಏನು ಮಾಡೇ ಇಲ್ಲ ಅಂತ. ಆದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರುವಂತದ್ದು 1947ರಿಂದ 72 ತನಕ ಈ ದೇಶದ ರಕ್ಷಣೆಗೆ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದು 46-47% ಇಂದ 36-33% ತನಕ ಈ ದೇಶದ ಬಜೆಟಿನ ಇಷ್ಟು ಪರ್ಸೆಂಟ್ ಕೇವಲ ರಕ್ಷಣೆಗೆ ಕೊಡ್ತಿದ್ರು. ಆದ್ರೆ ಅವರು ಟೀಕೆ ಮಾಡೋದು ಏನನ್ನ, ನೆಹರು ಅವರನ್ನ. ಅಂದ್ರೆ 197 ಕೋಟಿಯಿಂದ 92 ಕೋಟಿ ಈ ದೇಶದ ರಕ್ಷಣಾ ವ್ಯವಸ್ಥೆಗೆ ನೆಹರು ಅವರು ಮೀಸಲಿಟ್ಟರು. ಈ ನಡುವೆ ನೆಹರು ಅವ್ರ ಬಗ್ಗೆ ಅವರು ಅಷ್ಟು ಮಾತಾಡ್ತಾ ಇಲ್ಲ. ಈ ಒಂದು ಪ್ರೆಸ್ ಏನಾಯ್ತು ಅಂತ ಹೇಳಿದ್ರೆ, ಇವ್ರು ಯಾರ್ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಜನ ಅದನ್ನ ಓದಕ್ ಆರಂಭಿಸ್ತಾ ಇದ್ದಾರೆ. ಆವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜನರಿಗೂ ಸತ್ಯ ತಿಳಿತಾ ಇದೆ. ನೀವು ಆಗ್ಲೇ ಹೇಳಿದ್ರಿ, ಯಾಕೆ ಈಗ ನಾವು ನಾನು ಮೊನ್ನೆ ಒಂದು ಡಿಬೇಟ್ ಅಲ್ಲಿ ಹೇಳಿದೆ, ಮನಮೋಹನ್ ಸಿಂಗ್ ನವರು ಇವ್ರ ಕೈಗೆ ಈ ಭಾರತವನ್ನು ಕೊಡಬೇಕಾದ್ರೆ 15 ಲಕ್ಷ ಕೋಟಿಯ ಬಜೆಟ್ ನ ನಿಮ್ಮ ಕೈಯಲ್ಲಿ ಕೊಟ್ಟಿದೀವಿ. ಹಾಗಂತ ಯಾವ್ದು ಲೂಟಿ ಮಾಡ್ತಿರ್ಲಿಲ್ಲ. ವ್ಯಾಟ್ ಇತ್ತು, ಸಿಸ್ಟಮ್ ಇತ್ತು, GST 28% ಇರಲಿಲ್ಲ. ಒಂದು ನಿಮಿಷ ಮಾತಾಡ್ಬಿಡ್ತೀನಿ. 28% ಟ್ಯಾಕ್ಸ್ ಇರಲಿಲ್ಲ, ಸ್ಲಾಬ್ ಇರಲಿಲ್ಲ, ಮತ್ತೆ ತಿನ್ನುವ ಆಹಾರಕ್ಕೆಲ್ಲ ಟ್ಯಾಕ್ಸ್ ಹಾಕಿರ್ಲಿಲ್ಲ. ಮತ್ತೆ ಇಂಪಾರ್ಟೆಂಟ್ ಆಗಿ ಡೀಸೆಲ್ ಮೇಲೆ 3.5 ರೂಪಾಯಿ ಎಕ್ಸೆಸ್ ಡ್ಯೂಟಿ ಹಾಕಿದ್ವಿ ನಾವು. ಅದು ಸಹ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇದ್ದಾಗ ಜನರಿಗೆ ಬರ್ಡನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಾಂಡ್ ಅನ್ನ ಮಾಡಿದ್ವಿ. ಜನರಿಗೆ ಅಲ್ವಾ, ಆಯಿಲ್ ಬಾಂಡ್ ಮಾಡಿದ್ವಿ. ಅದು ಜನರ ಮೇಲೆ ಪರಿಣಾಮ ಬೀರಬಾರದು ಅನ್ನೋ ಕಾರಣಕ್ಕೆ ನಾವು 3.5 ರೂಪಾಯಿ ಟ್ಯಾಕ್ಸ್ ಹಾಕಿದ್ವಿ. ಪೆಟ್ರೋಲ್ಗೆ 9.5 ರೂಪಾಯಿ ಟ್ಯಾಕ್ಸ್ ಹಾಕಿದ್ವಿ. ಇವ್ರು ಬಂದ ಮೇಲೆ ಅದನ್ನ ಕಡಿಮೆ ಮಾಡಬೇಕಾಗಿತ್ತು. ಜನರು ನಿಜವಾಗ್ಲೂ ಜೀವನ ಮಟ್ಟ ಸುಧಾರಿಸಬೇಕಾದ್ರೆ ಏನ್ ಮಾಡಬೇಕು? ದ ಮೈನ್ ಡೀಸೆಲ್ ಪೆಟ್ರೋಲ್ ಬೆಲೆ ಇವ್ರು ತಂದ್ಬಿಟ್ಟು 2 ಪಟ್ಟು ಜಾಸ್ತಿ ಮಾಡ್ತೀರಾ, 3 ಪಟ್ಟು ಜಾಸ್ತಿ ಮಾಡ್ತೀರಾ, ಓಕೆ, 10 ಪಟ್ಟು ಜಾಸ್ತಿ ಮಾಡಿದ್ರು. 32 ರೂಪಾಯಿ, 10,000 ರೂಪಾಯಿ ಕೊಟ್ರು. ಬಿಹಾರದಲ್ಲಿ 10,000 ರೂಪಾಯಿ ಕೊಟ್ರು. ಇದು ಆಮಿಷ ಎಲ್ಲಿಂದ ಬಂತು? ಏನಾಗುತ್ತೆ? ನಾನೀಗ ಪ್ಯೂರ್ಲಿ ಎಲೆಕ್ಷನ್ ಪಾಲಿಟಿಕ್ಸ್ ಬಂದ್ಬಿಡ್ತೀನಿ ನಾನು. ನೀವು ಇಲ್ಲಿ ಇದನ್ನ ಏನಾನ ಮಾಡ್ಕೊಳ್ಳಿ, ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಅಬ್ದುಲ್ ಮುನೀರ್, ಅಟ್ಟಿಕ್ಕದವಳು ಎಲ್ಲೋ ಹೋದ್ಲು, ಆರಿಸ್ಕೊಂಡು ತಿನ್ನ ಮಗನೇ ಅನ್ನೋಳು ಹೆಚ್ಚಾಗ್ಬಿಟ್ಲು ಅಂತ. ಒಬ್ಬಳು ಫುಲ್ಲು ಅಡುಗೆ ಮಾಡಿ, ಅಡುಗೆ ಮನೆಗೆ ಹೋಗಿ ಸೌದೆ ತಂದು ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿರ್ತಾರಂತೆ. ಅದೆಲ್ಲ ಅವ್ರ ಪಾಪ ಅವರು ಅಡುಗೆ ಮಾಡಿ ಎಲ್ಲ ಹೋಗಿರ್ತಾರೆ ಆಚೆ, ಇನ್ನಾರ ಬಂದು ಬಡಿಸ್ಬಿಡ್ತಾರಂತೆ. ಬಿಸಿಯಪ್ಪ ಚೂರು ಆರಿಸ್ಕೊಂಡು ತಿನ್ನೋ ಮಗನೇ ಕಂದ, ಚೂರು ತಿನ್ನಪ್ಪ, ಆರಿಸ್ಕೊಂಡು ತಿನ್ನಪ್ಪ ಅಂದ್ಬಿಟ್ರೆ ಅವ್ರು ಜಾಸ್ತಿ ಆಗ್ಬಿಟ್ರು ಅಂತ, ಅವರೇ ಹೆಚ್ಚಾಗ್ಬಿಡ್ತಾರೆ. ಏನು ಆರೈಕೆ, ಏನು ಬಡಿಸಿದ್ರು, ಏನು ಉಪಚಾರ ಅಂತ ಹೇಳಿ. ಅಂದರೆ ಈಗ 10,000 ರೂಪಾಯಿ ಅಕೌಂಟ್ಗೆ ಹಾಕಿದ್ರಪ್ಪ, ನನ್ನ ಮೆಮೊರಿ ಪವರ್ ಇರೋದು 10,000 ರೂಪಾಯಿ ಮಾತ್ರನೇ. ಬೋತ್ಗೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ಮೊನ್ನೆ ನನಗೆ ನರೇಂದ್ರ ಮೋದಿ ಅವರು, ನಿತೀಶ್ ಕುಮಾರ್ 10,000 ರೂಪಾಯಿ ಹಾಕಿದ್ರು ಅಂತ. ನೀವು ಅವರ ಚುನಾವಣಾ ಸ್ಟ್ರಾಟಜಿಗಳಿಗೆ ಕೌಂಟರ್ ಕೊಟ್ಕೊಂಡು ಬನ್ನಿ. 3 ರೂಪಾಯಿ ಕತೆ, 9 ರೂಪಾಯಿ ಕತೆ, 33 ರೂಪಾಯಿ ಹಾಕ್ಬಿಟ್ರು ಕತೆ, ಇದನ್ನ ಹೇಳ್ಬೇಕಿದ್ರೆ ಈ ಟೈಮಲ್ಲಿ ಹೇಳ್ಬಾರ್ದು ನೀವು. ಅದನ್ನ ಪರಿಣಾಮಕಾರಿಯಾಗಿ ಮೆನ್ಷನ್ ಮಾಡಿ. ಹೌದು, ಗೆದ್ರು, ಮಧ್ಯಪ್ರದೇಶ ಗೆದ್ರು, ರಾಜಸ್ಥಾನದಲ್ಲಿ ಇದ್ರಿ, ನೀವು ಮಾಡ್ಲಿಲ್ಲ. ಅಲ್ಲ, ನೀವ್ ಹೇಳೋದು ಹೆಂಗ್ ಗೊತ್ತಾ? ವಾಟ್ಸಪ್ ನಮ್ಗೆ ಬರಲ್ಲ, ಫೇಸ್ಬುಕ್ ಬರಲ್ಲ, ಮೊಬೈಲ್ ಇಲ್ವೇನ್ರಿ ನಿಮ್ಮ ಹತ್ರ? ಅಲ್ಲ, ಇದೆ ಮೊಬೈಲ್ ಇರಲ್ವಾ? ಆಪ್ ನಿಮ್ಗೆ ಇನ್ಸ್ಟಾಲ್ ಆಗಲ್ಲ ಅಂತ. ಇಲ್ಲ ರಮಕಾಂತ್, ಒಂದು ಕರೆಕ್ಷನ್ ಅಂದ್ರೆ ಹೇಳ್ಬಿಡ್ತೀನಿ. ಕರೆಕ್ಷನ್ ಏನಂದ್ರೆ ಇದು ನಥಿಂಗ್ ಬಟ್ ಆಮಿಷ ಅಂತ ಹೇಳೋದು. ನಾವು ವೋಟರ್ಸ್ಗೆ ಈ ರೀತಿಯಾಗಿ ಆಮಿಷ ಕೊಟ್ಕೊಂಡು ನೇರವಾಗಿ ಸರ್ಕಾರದಿಂದ ಲೂಟಿ ಮಾಡಿದ ಹಣವನ್ನ ಸೋಲೋರ್ ಮಾತಿಗೆ ಬೆಲೆ ಇಲ್ಲ ಅಬ್ದುಲ್, ಸೋಲೋರ್ ಮಾತಿಗೆ ಬೆಲೆ ಇಲ್ಲ ರೀ. ಅದನ್ನ ಹೇಳ್ರಿ, ಆಮಿಷ ಮಾಡ್ಬಿಟ್ರು. ಎರಡನೇದು, ನೀವು ನೀವು ಪೌಷ್ಟಿಕಾಂಶದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ. ನೀವು ನಮ್ಮ ಸಮಸ್ಯೆ ಏನಂದ್ರೆ 10 ವರ್ಷದಲ್ಲಿ ಅಭಿವೃದ್ಧಿ ಮತ್ತೆ ಜನರ ಪರವಾದ ಭಾಷಣ ಇಲ್ಲ. ನೀವು ಎಲ್ಲಿಯ ತನಕ ಧರ್ಮದ ನಶೆಯಲ್ಲಿ ಇರ್ತೀರಿ, ಆ ಅಫೀಮಮ್ಮ ನಿಮ್ಗೆ ಎಲ್ಲಿ ತನಕ ಇಂಜೆಕ್ಟ್ ಮಾಡಕ್ ಸಕ್ಸಸ್ ಆಗತ್ತೆ. ನೀವು ಮಕ್ಕಳಾದ್ರೂ ಸಾಯಿರಿ, ಮಕ್ಕಳಿಗೆ ನಮ್ಮ ಪ್ರಧಾನಿಗಳೇ ಹೇಳಿದ್ರು, ಮಕ್ಕಳಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಆಗ್ಬೇಕಂದ್ರೆ ನೀವು ಭಜನೆ ಮಾಡಿ ಅಂದ್ರೆ. ನೀವು ಭಜನೆ ಮಾಡಿದ್ರೆ ಪೌಷ್ಟಿಕಾಂಶ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರು. ಕೊರೋನಾದಲ್ಲಿ ಏನ್ ಮಾಡಿದ್ರು ಅಂತ ನೋಡಿದ್ರಿ. ಹಿಮಾಲಯನ್ ಬ್ಲೆಂಡರ್ ಅಂತ ರವಿ ಬೆಳಗೆಯವರು ಒಂದು ಪುಸ್ತಕ ಆಯ್ತಾ? ಈ ಪಾಕಿಸ್ತಾನ ಮತ್ತೆ ಚೀನಾ ಬಾರ್ಡರ್ ಈ ಒಂದು ಯಾವುದೇ ಒಂದು ದೇಶದ ಅಭಿಮಾನ ಬಿಟ್ಕೊಟ್ಟು ಬಂದಂತ 10,000 ರೂಪಾಯಿ ನೋಡಿ ಸರ್. 10,000 ರೂಪಾಯಿ ಇಲ್ಲ, ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಇವತ್ತು ಗ್ಯಾರಂಟಿ ಹೆಸರು ಹೇಳಿ ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಏನ್ ಮಾಡೋದ್ರಿ ಹೇಳಿ? ನಾವು ಬಂದ್ಬಿಟ್ರೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಜನ ನಂಬ್ಕೊಂಡ್ಬಿಟ್ಟು ಇವತ್ತು ಹಾಲಿಂದ ಆಲ್ಕೋಲ್ವರೆಗೂ, ಸ್ಟಾಂಪ್ ಪೇಪರ್
ಬೆಲೆ ಜಾಸ್ತಿ ಮಾಡಿದ್ರು, 20 ರೂಪಾಯಿ ಸಿಗೋ ಪೇಪರ್ Sir, 100 stamp ರೂಪಾಯಿ paper ಕೊಟ್ಟು, ಒಂದ್ ನಿಮಿಷ ಸರ್ ಹೇಳ್ಬಿಡಿ sir. ಕೇಳಿಸ್ಕೊಳ್ರಿ. Stamp paper ಹಾಲಿನ ಎಷ್ಟು ಬೆಲೆ use ಜಾಸ್ತಿ ಮಾಡ್ತಾರೆ ಮಾಡಿದ್ರು, ಹೇಳ್ಬಿಡಿ sir. ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರು, ಎಷ್ಟು ಬಸ್ sir? ಫ್ರೀ ಕೊಡ್ತೀನಿ, ಯಾವ ಎಣ್ಣೆ ಬಸ್ ಬೆಲೆ ಟಿಕೆಟ್ sir? 15% ಜಾಸ್ತಿ ಮಾಡಿದ್ರು ನೀವು ಸರ್. ಎಣ್ಣೆ ಬೆಲೆ ಜಾಸ್ತಿ ಇಲ್ಲೊಂದ್ ಆಗಿದೆ, ಕಡೆ ತಲೆ ಬೆಲೆ ಕೆಡ್ಸ್ಕೊತಾ ಜಾಸ್ತಿ ಇದೀರಿ ಮಾಡ್ಬಿಟ್ಟು ನೀವು. free ಅವ್ರು ಹೇಳಿದ್ದೇನು ಕೊಡೋದು ಗೊತ್ತಾ? ಏನ್ ಅರ್ಥ ಗೋವಿಂದರಾಜ್ ಅವರು ಗೊತ್ತಾ? ಹಾಲು ಹೇಳ್ತಾ ಇದ್ರೆ, ಹೇಳ್ಬಿಡ್ತೀನಿ. ಈ ಊಟ ಯಾರೋ ಮಾಡ್ಕೊಂಡು ಹೋಗ್ಬಿಟ್ರು ಹಾಲು ಸರ್. ಜಾಸ್ತಿ ಕೊಡ್ತಿದ್ದೀವಿ, ಸರ್, ದುಡ್ಡು ಇಲ್ಲಿ ಜಾಸ್ತಿ ಅಲ್ವಾ ಕೊಡ್ತಿದ್ದು. ಅಂತ ಹೇಳಿ 50 ml ಜಾಸ್ತಿ ಆಗುತ್ತೆ ದುಡ್ಡು. ಜನಕ್ಕೆ ಸ್ವೀಟ್ ಕೊಡ್ತೀನಿ ಅಂತ ಈಗ ಹೇಳ್ಬಿಟ್ಟು ಆಗಲ್ಲ ಇಲ್ಲಿಂದ ಅದು. ಉಪ್ಪು ಖಾರ ಗೋವಿಂದರಾಜ್ ಎರಡು ಅವ್ರಿಗೆ ಹಾಕ್ಬಿಟ್ರು. ಆಗಲ್ಲ, ನಿಮ್ಮ ಸುಳ್ಳು ನಡೆಯಲ್ಲ. ಉಪ್ಪು ಖಾರ ಎರಡು ಹಾಕ್ಬಿಟ್ಟಾರೆ. ಜನಕ್ಕೆ ಯಾವ್ದು ತಿನ್ಬೇಕು ಅಂದ್ರೆ ಟೇಸ್ಟೇ ಸಿಗ್ತಾ ಇಲ್ಲ ಇವತ್ತು. ಯಾವ ಕರ್ನಾಟಕದಲ್ಲಿ ಸರ್, ಕರ್ನಾಟಕದಲ್ಲಿ ಈಗ ಏನು 5 ಪಂಚ ಗ್ಯಾರಂಟಿ ಹೆಸರು ಹೇಳ್ಬಿಟ್ಟು ಸುಮಾರು 48 ಪದಾರ್ಥಗಳ ಬೆಲೆ ಜಾಸ್ತಿ ಮಾಡ್ಬಿಟ್ಟು ಇವ್ರು ಇಷ್ಟ ಬಂದಂಗೆ ರೈಟ್ ಯಾರು ಹೇಳಿದ್ದು ಪದಾರ್ಥಗಳ ಬೆಲೆ ಜಾಸ್ತಿ ಮಾಡೋದು? ನಾವೇನ್ ಉಪ್ಪು ಖಾರ ಕೊಟ್ಟಿದ್ದಲ್ವಾ Central government ರೀ. 5 ಗ್ಯಾರಂಟಿ ತೋರಿಸ್ಬಿಟ್ಟು ನಾನು ಪಾಪ sweet ಅವ್ರಿಗೆ ಕೊಡ್ತೀನಿ, ಅರ್ಥ sweet ಆಗ್ತಾ ಇಲ್ಲ. ಕೊಡ್ತೀನಿ ಅಂತ ಹೇಳಿ ಉಪ್ಪು ಖಾರ ಹಾಕ್ಬಿಟ್ಟೆ ರಾಜ್ಯ ಸರ್ಕಾರಕ್ಕೆ ಜನರಿಗೆ ಲೆಕ್ಕ ಯಾವುದರ ಮಾಡ್ಬಿಟ್ರಲ್ಲ, ಟ್ಯಾಕ್ಸ್ ಜಾಸ್ತಿ ಯಾವುದೇ ಮಾಡುವ ಅಭಿವೃದ್ಧಿ ಅಧಿಕಾರ ಕೆಲ್ಸ ಇದೆ? ಮಾಡ್ದಲ್ಲ, ಯಾವುದಕ್ಕೂ ದುಡ್ಡು ಕೊಡ್ದಲ್ಲ MLA ಗಳು ಬಾಯ್ ಬಡ್ಕಂತಾರೆ ಇವತ್ತು. ನಮ್ಮ ಅಭಿವೃದ್ಧಿಗೆ ಹಣ ಇಲ್ಲಪ್ಪ, ನಮ್ಮ 25 ಕೋಟಿ ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀವಿ ಇಲ್ಲ ಅಂತ ಹೇಳಿದ್ರಲ್ಲ, ಮೊನ್ನೆ ಹೇಳ್ಬಿಟ್ಟು 25 ಕೋಟಿ ಕೊಟ್ಟಿದ್ದೀವಿ ಅಂತ. ಯಾರ್ ಎಲ್ಲ ಪೇಪರ್ ಅಲ್ಲಿ ಐತೆ, ಯಾರು ಗೋವಿಂದರಾಜ್ ಅವರು ಅಧಿಕೃತವಾಗಿ ಮಾಹಿತಿಯ ಕೊರತೆ execute ಇದೆ. ಮಾಡಿ, Okay. ನನಗೆ ಮಾಹಿತಿ ಇಲ್ಲ ರೀ, ನಿಮ್ಮ ನಿಮಗೆ MLA ಗೆ ಹೋಗಿ ಕೇಳಿ, ನಾಲ್ಕು ಲಕ್ಷ ನಿಮ್ಮ MLA ಗೆ ಹೋಗಿ ಕೇಳಿ, ದಿನೇಶ್ ಅವ್ರು, ನಿಮ್ಮ ದಿನೇಶ್ MLA ಗೆ ಹೋಗಿ ಕೇಳಿ, ಅವ್ರು, ಗೊತ್ತಾಗುತ್ತೆ. ದಿನೇಶ್ ನಂದು ಇಲ್ಲಿ ಏನು ಪಾಯಿಂಟ್ ಅಂತ ಹೇಳಿದ್ರೆ, ಈಗ ಗ್ಯಾರಂಟಿ ಮತ್ತು ಬೆಲೆ ಏರಿಕೆ ಅಂತ, ಈ ಬೆಲೆ ಏರಿಕೆ ಬಗ್ಗೆ ಯಾರ್ಯಾರು ಮಾತಾಡಬೇಕು ನಮ್ಮ ರಾಜ್ಯದಲ್ಲಿ ಇವಾಗ ಅಂತ ನನ್ನ ಪಾಯಿಂಟು. ಬೆಲೆ ಏರಿಕೆ ಅನ್ನೋ ಸಬ್ಜೆಕ್ಟು ಒಂದು ವೇಳೆ ಇಟ್ಟರೆ ಅದ್ರ ಬಗ್ಗೆ ಮಾತಾಡಬೇಕಾಗಿರೋದು ಯಾರ್ಯಾರು, ಬೆಲೆ ಎಷ್ಟಿದ್ವು, ಏನೇನಾದ್ವು, ಯಾರ್ಯಾರು ಕಾರಣಕರ್ತರು ಅಂತ ಹೇಳಿ ಒಂದು ಪ್ರಬಂಧ ಸ್ಪರ್ಧೆ ಮಾಡಿದ್ರೆ ಏನೇನು ಬರೀಬೋದು ಅದರಲ್ಲಿ ಅಂತ. ಇವತ್ತು ರಾಜ್ಯದ ಬೆಲೆ ಏರಿಕೆಗೆ ಮಾತಾಡ್ಬೇಕಾಗಿರೋದು ಇವತ್ತು ಇಲ್ಲ ಆಶು ಭಾಷಣ ಆದ್ರೂ ಮಾಡಿಬಿಡಿ, ನಿಮಗೆ ಜನರುಗಳೇ. ಯಾಕಂದ್ರೆ ಇದಕ್ಕೆ ಗಂಡ ಹೆಂಡ್ರ ಜಗಳ ಕೂಸ್ ಬಡವಾಯ್ತು ಅಂತ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವತ್ತು ಮೋದಿ ಅವರು ಕರ್ನಾಟಕಕ್ಕೆ ಯಾಕೆ ದುಡ್ಡು ಕೊಡ್ತಾ ಇಲ್ಲ ಅಂದ್ರೆ, ದುಡ್ಡು ಕೊಟ್ಬಿಟ್ರೆ ಇವರು ಕೆಲಸ ಮಾಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಒಕ್ಕೂಟದ ವ್ಯವಸ್ಥೆ ಬಿಡ್ರಿ ಅದನ್ನ. ಜನಗಳು ನಿಮ್ಗೆ ನಾವು ಇಂಡಿಯಾದಲ್ಲಿ ಇಲ್ಲಪ್ಪ, ಕೆಲವು ಒಂದ್ ನಿಮಿಷ ಮಾತಾಡಕ್ ನಾವು ಬಿಡಿ. ಇಂಡಿಯಾದಲ್ಲಿ ಇರೋ ನಾನು ನಿಮ್ಗೆ ಹೇಳೋದು, ಅಮ್ಮ ಆದ್ಮೇಲೆ ನಾನು ಯಾವಾಗ್ಲೂ ಹೇಳ್ತಾ first ಇರೋದು, ಅನ್ಸ್ಲಿ ನಿಮ್ಗೆ, ಆಮೇಲೆ ಇಲ್ಲ, ಮಾತಾಡ್ತಾ ಸರ್, ಬನ್ನಿ. ಮಾತಾಡಕ್ ಸುಮ್ಮನೆ ಬನ್ನಿ. ಇಲ್ಲ. ಇವತ್ತು ಅವರು ಇಲ್ಲಿ ದುಡ್ಡು ಕೊಟ್ಬಿಟ್ರೆ ಅವ್ರು ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ್ರೆ ಮತ್ತೆ ಕಾಂಗ್ರೆಸ್ಗೆ ನೇಮ್ ಬರುತ್ತೆ. ಅದಕ್ಕೆ ಅವ್ರು ದುಡ್ಡು ಕೊಡ್ತಾ ಇಲ್ಲ. ಇವ್ರಿಗೆ ಏನ್ ಮಾಡ್ತಾ ಇದಾರೆ, ಸ್ಯಾಲ್ರೀಸ್ ಕೊಡಬೇಕು, ಪೆನ್ಷನ್ಸ್ ಕೊಡಬೇಕು, ಅಂಗವಿಕಲರ ವೇತನ ಕೊಡಬೇಕು, ಗ್ಯಾರಂಟಿಗೆ ದುಡ್ಡು ಕೊಡಬೇಕು. ಹೊಂದಾಣಿಸಕ್ಕೆ ಇವ್ರ ಹತ್ರ ಕೇಂದ್ರದಿಂದ ಪಾಲ್ ಬರ್ತಾ ಇಲ್ಲ. ನಮ್ಮ ಪಾಲು ಬರ್ದೇ ಇರೋದಕ್ಕೆ ಏನ್ ಮಾಡ್ತಾ ಇದಾರೆ, ಬರೆ ಹಾಕ್ತಾವ್ರೆ ಜನರಿಗೆ. ಒಂದ್ ಕಡೆ ಬಿಜೆಪಿ ನಮ್ಗೆ ಬರ್ಬೇಕಾದ ಹಣ ಕೊಡ್ತಾ ಇಲ್ಲ, ಇನ್ನೊಂದ್ ಕಡೆ ಕಾಂಗ್ರೆಸ್ನವ್ರಿಗೆ ಸರ್ಕಾರ ನಿಭಾಯಿಸಕ್ ಆಯ್ತಾ ಇಲ್ಲ. ಒಂದ್ ಕಡೆ ಇವರು ಭ್ರಷ್ಟಾಚಾರ ಕಂಟ್ರೋಲ್ ಮಾಡಿದ್ರೆ ಇವ್ರು ಕೊಡಕ್ಕಾಗೋದು ಈ ಪಂಚ ಗ್ಯಾರಂಟಿಗಳನ್ನ. ಭ್ರಷ್ಟಾಚಾರನ ಇವರು ಕಂಟ್ರೋಲ್ ಮಾಡಕ್ ರೆಡಿ ಇಲ್ಲ. ತಿನ್ಲೂಬೇಕು, ಕೊಡ್ಲೂಬೇಕು, ಕೇಂದ್ರದಿಂದಲೂ ಬರಲ್ಲ. ಏನ್ ಮಾಡ್ತಾರೆ, ಕಸಕ್ಕೆ ಸೆಸ್ಸು. ಇವತ್ತು ಮನೆ ಕಸಗಳಿಗೆ 1000 ರೂಪಾಯಿ ಹಾಕೋರೆ. ಮೊದ್ಲು ಒಂದ್ ಸೈಟ್ಗೆ ಅಷ್ಟು ಟ್ಯಾಕ್ಸ್ ಇರ್ಲಿಲ್ಲ, ಅರ್ಥ ಆಯ್ತಲ್ಲ, ಅಷ್ಟು ಲೆವೆಲ್ಗೆ ಹಾಕಿದ್ದಾರೆ. ನೀರ್ಗೆ ಹಾಕಿದ್ದಾರೆ, ಕರೆಂಟ್ಗೆ ಹಾಕಿದ್ದಾರೆ, ಬಸ್ಗೆ ಹಾಕಿದ್ದಾರೆ. ಯಾವ್ದನ್ನು ಬಿಟ್ಟಿದ್ದಾರೆ ಇವತ್ತು? ಯಾವುದನ್ನು ಬಿಟ್ಟಿಲ್ಲ. ಆಮೇಲೆ ಈ ಲೆವೆಲಲ್ಲಿ ಇವರು ಕಾಂಗ್ರೆಸ್ ಅವರು ಇವತ್ತು ಎಲ್ಲಾ ಹಂತದಲ್ಲಿ, ಅದ್ರ ಜೊತೆಗೆ ಅಧಿಕಾರಿಗಳ ವರ್ಗಾವಣೆನೇ ದೊಡ್ಡ ದಂಧೆ ಇವತ್ತು ಕಾಂಗ್ರೆಸ್ದು. ಇವತ್ತು ನೋಡಿ, ಪೊಲೀಸ್ ಅವರು ಗಾಂಜಾ ಮಾಡ್ತಾವ್ರೆ ಬೆಂಗಳೂರಲ್ಲಿ. ಯಾವ ಲೆವೆಲ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡೋಗಿ ಕೂತವ್ರೆ ಅಂತ. ಪೊಲೀಸ್ನವರೇ ಗಾಂಜಾ ಮಾಡ್ತಾರೆ, ಪೊಲೀಸ್ನವರೇ ಚಿನ್ನದ ಬಿಸ್ಕೆಟ್ ತರ್ತಾರೆ. ಅಂದ್ರೆ ಇವತ್ತು ಡ್ರಗ್ಸು ಸ್ಮಗ್ಲಿಂಗ್ಗೆ ಪೊಲೀಸ್ ಇಲಾಖೆನೇ ಇನ್ವಾಲ್ವ್ಮೆಂಟ್ ತೋರಿಸ್ತೈತೆ. ಅಂದ್ರೆ ಯಾಕಂದ್ರೆ ಎಲ್ಲ ಇಲಾಖೆ ಅಂತ ಹೇಳಕ್ಕಾಗಲ್ಲ, ಯಾರೋ ಒಂದಿಬ್ರು ಮಾಡಿದ್ರೆ ಇಡೀ ಇಲಾಖೆ ಅಂತ ಮಾಡಕ್ಕಾಗತ್ತೆ ಏನ್ರಿ? ಯಾರೋ ಒಬ್ರು ಇಬ್ರು ಮಾಡಿದ್ರೆ ಏನಾಗ್ತಾ ಇದೆ, ಇಲಾಖೆ ವ್ಯಕ್ತಿಗಳು ಇವತ್ತು ಒಂದು ಪೋಸ್ಟಿಂಗ್ 80 ಲಕ್ಷ ಕೋಟಿ ಬಂದ್ರೆ ಅವ್ರು ಹೆಂಗ ರಿಕವರಿ ಮಾಡ್ಬೇಕು? ಅಲ್ಲಿ ಯಾವ ಇನ್ಸ್ಪೆಕ್ಟರ್ಗೆ ಕೌನ್ಸಿಲಿಂಗ್ ಮಾಡಿದಿರ್ರಿ? ಯಾವ್ದು ಇಲ್ಲ ನಿಮ್ದೆಲ್ಲ ಎಲ್ಲ ಇಲಾಖೆಯಲ್ಲಿ ವರ್ಗಾವಣೆ ದಂಧೆನ ಜಾಸ್ತಿ ಮಾಡಿರೋದ್ರಿಂದ ಪ್ರತಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗಳು ಯಾರ್ಯಾರು ಇದಾರೆ ಎಲ್ಲಾರ್ಗು ಫಿಕ್ಸ್ ಮಾಡ್ಬಿಟ್ಟಿದಾರ. ಅವರೆಲ್ಲ ದಂಧೆ ಮಾಡ್ಬೇಕಾ? ಅವರೆಲ್ಲ ದಂಧೆ ಮಾಡೋದ್ರಿಂದ ಏನಾಗ್ತಾ ಇದೆ, ಆನ್ಲೈನ್ ಕನ್ವರ್ಷನ್ ಅಂತ ತಂದವ್ರೆ. ಅದು ಏನು ಕೆಲಸ ಮಾಡಲ್ಲ, ಅದು ಸುಮ್ಮನೆ ವೇಸ್ಟ್. ಅದು ಫಿಕ್ಸ್ ಮಾಡ್ಕೊಂಡು ಸಾಯ್ತಾ ಇದಾರೆ. ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೀವಿ, ಒಂದು break ಆದ್ಮೇಲೆ. ಜನರು ಬಿಹಾರ ಅಂತ ಬಂದಾಗ ಅಬ್ದುಲ್, ಬಿಹಾರದಲ್ಲಿ ಏನು ಸ್ಟ್ರಾಟಜಿ ಇಟ್ಕೊಂಡಿದ್ದೀರಿ? ತೇಜಸ್ವಿ ಯಾದವ್ ಅಂದರೆ ಇಲ್ಲಿ ಏನಾಗುತ್ತೆ, ಈ ಅಲಯನ್ಸ್ ಅನ್ನೋ ಒಂದು ವಿಚಾರದಲ್ಲಿ BJP ಯಾರೊಂದಿಗೆ ಅಲಯನ್ಸ್ ಮಾಡ್ಕೊಳ್ಳುತ್ತೋ ಅಲಯನ್ಸ್ ಪಾರ್ಟಿ ಕತೆ ಮುಗೀತು ಅಂತ, ಕಾಂಗ್ರೆಸ್ ಯಾರೊಂದಿಗೆ ಅಲಯನ್ಸ್ ಮಾಡ್ಕೊಳ್ಳುತ್ತೋ ಕಾಂಗ್ರೆಸ್ ಕತೆ ಅಲ್ಲಿ ಮುಗೀತು ಅಂತ. ಅಲ್ಲ, ನಾನು ಮೊದಲೇ ಹೇಳಿದೆ, ನಮಗೆ ನಾವು ಜೊತೆಯಲ್ಲಿ ನಂಬಿಕೆಯಲ್ಲಿ ಹೋದಾಗ ಇವ್ರು ಯಾರನ್ನೆಲ್ಲ ಅಲಯನ್ಸ್ ಮಾಡ್ಕೊಂಡಿದ್ದಾರಲ್ಲ ತಿಂದು ತೆಗ್ಬಿಟ್ಟಿದ್ದಾರೆ ಆ ಪಾರ್ಟಿಗಳನ್ನ. ಬಟ್ ನೀವು ಅಲಯನ್ಸ್ ಮಾಡ್ಕೋತೀರಲ್ಲ, ನಿಮ್ಮ ಪಾರ್ಟಿ ಕತೆನೇ ಮುಗೀತು ಅಂತ. ತೇಜಸ್ವಿನ CM ಮಾಡಕ್ಕೆ ಪಾಪ ರಾಹುಲ್ ಗಾಂಧಿ 1300 ಕಿಲೋಮೀಟರ್ ಓಡಾಡಿದ್ದ ಅಲ್ಲಿ. ನೋಡಿ, ಸಿಂಗಲ್ ಎಜೆಂಡಾ ರಾಹುಲ್ ಗಾಂಧಿ ಅವರದ್ದು. ನಮಗೆ ಯಾವ ಕಾರಣಕ್ಕೂ BJP ಅನ್ನುವಂತಹ ಕೋಮುವಾದ ಪಕ್ಷ ಆಡಬಾರ್ದು. ಅದರಿಂದ ಜನರಿಗೆ ಸಾಮರಸ್ಯಕ್ಕೂ ಏನೂ ಲಾಭ ಆಗೋದು ಇಲ್ಲ, ಜನರ ಜೀವನ ಮಟ್ಟ ಸುಧಾರಿಸಲ್ಲ ಅನ್ನೋದು ಜಗಜ್ಜಾಹಿರ್ ಆಗಿದೆ. ನಮ್ಮ ಕಣ್ಮುಂದೆ ಎಕ್ಸಾಂಪಲ್ಗಳಿದ್ದಾವೆ.
ಅದು ಸಿಂಪಲ್ ಇದೆ. ಅದಕ್ಕೋಸ್ಕರ ನಾವು ಎಷ್ಟು ತಲೆ ಬಗ್ಸ್ಬೇಕೋ ಅಷ್ಟು ನಾವು ಬಗ್ಸಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಜೊತೆಯಲ್ಲಿದ್ದಂತಹ ಅಲಯನ್ಸ್ಗಳು ಅಂದ್ರೆ 2004 ಏನು UPA ಮಾಡಿದ್ವಲ್ಲ, ಅದು ಅಷ್ಟು ಸುಲಭ ಇರಲಿಲ್ಲ. ಅದನ್ನ ನಿಭಾಯಿಸ್ಕೊಂಡು 2 ಟರ್ಮ್ ಕಂಪ್ಲೀಟ್ ಮಾಡಿದ್ವಿ. ಅಂದ್ರೆ ನಾವು ಒಂದು ಹೆಜ್ಜೆ ಹಿಂದೆ ಹೋಗಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಎಜೆಂಡಾ, ನಮ್ಮ ಸಿದ್ಧಾಂತ ಇಷ್ಟೇ. ದ್ವೇಷದ ಸಿದ್ಧಾಂತವನ್ನ, ಈ ದೇಶವನ್ನು ಒಡೆಯುವ ಸಿದ್ಧಾಂತವನ್ನ ದೂರ ಇಡೋದಕ್ಕೆ ನಾವು ಒಂದು ಮಟ್ಟಿಗೆ ತಲೆ ಬಗ್ಸಕ್ಕೆ ರೆಡಿ ಇದೀವಿ ಅನ್ನೋಂಥ ನಮ್ದು. ಹಾಗಂತ ಫುಲ್ ಆಗಿ ಸರೆಂಡರ್ ಆಗಕ್ಕಾಗತ್ತಾ ಅಂತ ಕೇಳಿದ್ರೆ ಅದು ಸಾಧ್ಯ ಇಲ್ಲ. ನಮ್ಮದೇ ಆದಂತಹ ಒಂದು ಚಳುವಳಿಯ ಮುಖಾಂತರ, ಸ್ವತಂತ್ರ ಚಳುವಳಿ ಮುಖಾಂತರ ಬಂದಂತಹ ಪಕ್ಷಕ್ಕೆ ಅದರದ್ದೇ ಆದಂತಹ ಒಂದು ಕ್ರೆಡಿಟ್ ಇದೆ. ಆ ಫೈಟ್ ಅನ್ನು ನಾವು ಮಾಡೇ ಮಾಡ್ತೀವಿ. ಪಕ್ಷ ಸಂಘಟನೆ ವಿಷಯದಲ್ಲಿ ಬಿಹಾರಲ್ಲಿ ಹೌದು, ಇಲ್ಲಿ ತನಕ RJD ಜೊತೆಲಿ ಇದ್ದಿರೋದ್ರಿಂದ ಒಂದು ಸ್ವಲ್ಪ ಎಲ್ಲ ಎಲೆಕ್ಷನ್ ಟೈಮಲ್ಲಿ ಅದೇನೋ 500 ರೂಪಾಯಿ ಸಿಲಿಂಡರ್ ಕೊಟ್ಬಿಡ್ತೀವಿ ಅಂತ ಯಾರೋ ಹೇಳಿದ್ರು. ನಂಗೆ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಮಾಹಿತಿ ಕೊಡಬಹುದು. ರಾಜಸ್ಥಾನದಲ್ಲಿ ಅವರೇ ಹೇಳಿದ್ದು 500 ರೂಪಾಯಿ ಸಿಕ್ತು ಸಿಲಿಂಡರು, ನಾನು ತಗೊಂಡೆ, ಅಡುಗೆ ಮಾಡಿದೆ, ಇದೆಯಾ, ಇದು ನಡೆದಿದ್ಯಾ, ಇದು ಈ ದೇಶದಲ್ಲಿ ಸಂಭವಿಸಿದ್ಯಾ ಈ ಘಟನೆ ಅಂತ. ಬಿಹಾರ ಎಲೆಕ್ಷನ್ಗೆ ಹೇಗೆ ಹೋಗ್ತೀರಿ ಅಂತ ಕೇಳಿದಾಗ ನೀವು ಹೇಳಿದಿರಿ ಇದನ್ನ ಈ ಸಲ ರಾಜಸ್ಥಾನದಲ್ಲಿ ಕೊಟ್ವಿ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಇದ್ದಾಗ ನಾವು 500 ರೂಪಾಯಿಗೆ ಕೊಟ್ಟಿರುವಂತದ್ದು ಕೊನೆಗೆ. ನಾನು ಹೇಳ್ತಾ ಇರೋದು, ನಾವು ಒಂದು ಏನು ಎಕ್ಸಾಮ್ ರಾಜಕೀಯದಲ್ಲಿ ಪ್ರಣಾಳಿಕೆಗಳು, ಭರವಸೆಗಳು ಈಡೇರಲ್ಲ ಅನ್ನುವಂತಹ ನಂಬಿಕೆ ಇದ್ದಂತ ಕಾಲಘಟ್ಟದಲ್ಲಿ ಕರ್ನಾಟಕವನ್ನ ವಿದಿನ್ ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ರಾಜಕೀಯ ಪಕ್ಷ ಏನು ಹೇಳತ್ತೆ ಅದನ್ನ ಮಾಡಿಸಬಹುದು ಅನ್ನೋದನ್ನ ಸೆಟ್ ಮಾಡಿದ್ವಿ. ಅದನ್ನೇ ನಾವು ತೆಲಂಗಾಣದಲ್ಲಿ ಹೇಳಿದ್ವಿ ಜನರಿಗೆ, ನೋಡಿ ನಾವು ಭಾಷಣಕ್ಕೆ ಸೀಮಿತವಾಗಿಲ್ಲ, ನಾವು ಹೇಳಿದ್ದನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ನುಡಿದಂತೆ ನಡೆದಿದ್ದೇವೆ ಅನ್ನುವಂಥದ್ದು. ತೆಲಂಗಾಣ ಗೆದ್ವಿ. ಇವತ್ತು ನಾವು ಬಿಹಾರಕ್ಕೆ ಒಂದು ಮಾಡಲ್ ತೋರಿಸ್ತಾ ಇದೀವಿ. ಕರ್ನಾಟಕನ್ನ ಇವ್ರದ್ದು ಲಾಡ್ಲಿ ಬೆಹಲ್ ಮಾಡಿದ್ರಲ್ಲ, ಈಗ ಮಹಾರಾಷ್ಟ್ರದಲ್ಲೂ ಮಾಡಿದ್ರು, ಆದ್ರೆ ಮಧ್ಯದಲ್ಲಿ ನಿಲ್ಲಿಸಿದ್ರು. ಮತ್ತೆ ಪುನಃ 14,000 ಲಾಡ್ಲಿ ಬೆಹನ್ ಅಂದ್ರೆ ಅದು ಹೆಣ್ಣು, ಆದ್ರೆ ಗಂಡಸಿಗೆ ಹೋಗಿದೆ. ಅಂದ್ರೆ ಅದರಲ್ಲಿ ಭ್ರಷ್ಟಾಚಾರ ಆರಂಭ ಆಗಿದೆ. ಗಂಡಸರ ಹೆಸರುಗಳು ಬರ್ತಾ ಇದಾವೆ. ಇದ್ರಲ್ಲಿ ನಮ್ಮಲ್ಲಿ ಇರುವಂತ ಡೈರೆಕ್ಟ್ ಬೆನಿಫಿಟ್ ಲಾಡ್ಲಿ ಭಯ್ಯ ಅಂತಾನ ನೀವು ಹೇಳ್ತಾ ಇರೋದು? ಲಾಡ್ಲಿ ಬೆಹನೆ ಬಟ್ ಹೋಗಿರೋದು ತನಿಖೆ ಆರಂಭ ಆಗಿದೆ. ತನಿಖೆ ಮಾಡ್ತಾ ಇದ್ದಾರೆ ಅದು ಹೆಂಗ್ ಹೋಯ್ತು ಅನ್ನುವಂಥದ್ದು. ಮತ್ತೆ ಇವ್ರದ್ದು ಎಲ್ಲದು ಚುನಾವಣೆಗೋಸ್ಕರ. ಮುದ್ದಿನ ಸಹೋದರ ಅಂತನ, ಮುದ್ದಿನ ಸಹೋದರ ಅದೇನದು? ಅದು ಅವ್ರ ಅನುಕೂಲ ಶಾಸ್ತ್ರ ಬೇಕಾದಾಗ ಹೇಗ್ ಬೇಕಾದ್ರೂ ಮಾಡ್ಕೋಬಹುದು. ನೀವು MP ಯಲ್ಲಿ ಅವ್ರು ಕೊಟ್ಟಂತ ಭರವಸೆ ಈಡೇರಿಸ್ತಾ ಇದಾರ ಅಂತ ನೋಡಿ. ನಮ್ಮನ್ನ ನೋಡ್ಕೊಂಡು ಗ್ಯಾರಂಟಿ ಬಗ್ಗೆ ಕೊಟ್ರು ಇಲ್ಲ. ಡೆಲ್ಲಿಯಲ್ಲಿ ಬಂದ್ರು, ಫ್ರೀ ಬಸ್ ಅನ್ನ ಹಾಪಿದ್ದಾಗ ಕೊಟ್ಟಿದ್ರು. ಈಗ ಆ ರೀತಿಯ ಫ್ರೀ ಬಸ್ ಇಲ್ಲ. ನೀವು ಡಾಕ್ಯುಮೆಂಟೇಶನ್ ಬೇರೆ, ಯಾರಿಗೆ ಸೆಲೆಕ್ಟಿವ್ ಆಗಿ ಹೋಲ್ಸೇಲ್ ಆಗಿ ಎಲ್ಲರಿಗೂ ಕೊಡಂಗಿಲ್ಲ, ಎಲ್ಲಾ ಮಹಿಳೆಯರಿಗೆ ಇಲ್ಲ ಇವಾಗ. ಅಂದ್ರೆ ಅವ್ರದ್ದು ಕಂಡೀಷನ್ ಅಪ್ಲೈಡ್, ನಮ್ದು ಬಡವರಿಗೆ ಕಂಡೀಷನ್ ಅಪ್ಲೈಡ್ ಇಲ್ಲ. ಇದೆಲ್ಲ ಪರಿಣಾಮಕಾರಿಯಾಗಿ ನೀವು ಬಿಹಾರದ ಅಖಾಡದಲ್ಲಿ ಹೇಳಿದ್ದೀರಾ? ಇದನ್ನ ಆರಂಭ ಆಗಿದೆ, ಇದು ಆರಂಭ ಮಾಡಿದೀವಿ. ನೀವು ಕಳೆದ ಇಷ್ಟು ಚುನಾವಣೆ ವೋಟ್ ಚೋರಿ ಎಲೆಕ್ಷನ್ ಮುಗಿಸ್ಕೊಂಡ್ಬಿಡ್ತೀರಾ ನೀವು? ವೋಟ್ ಚೋರಿ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮಗೆ ಮೂಲಭೂತ ಹಕ್ಕುಗಳು ಇದಾವೆ, ಕರ್ತವ್ಯಗಳು. ದಾಖಲೆ ಕೊಡ್ಲಿಲ್ಲ ನೀವು ಆಯೋಗಕ್ಕೆ ಅಂತ? ನನ್ನ ಮೊನ್ನೆ ಡಿಬೇಟ್ ಅಲ್ಲಿ ಆಯೋಗ ಕೊಟ್ಟಿರೋ ದಾಖಲೆ ನೀವು ಹೇಳ್ತಾ ಇದ್ದೀರಾ ಅಂತ. ಈಗ ವೋಟ್ ಚೋರಿ, ಈಗ ಒಂದು ಮನೆಯಲ್ಲಿ ಹೇಳಿದ್ ಬಿಟ್ರೆ ಒಂದ್ ನಿಮಿಷ, ಈಗ ಹೋಗ್ಲಿಲ್ಲ, ಕೊಡ್ಲಿಲ್ಲ. ಗೋವಿಂದರಾಜು ಅವರೇ, ನಿಮ್ಗೆ ದಾಖಲೆ ಹೇಗಿದೆ ಅಂತ ಹೇಳಿದ್ರೆ ನಾವು ಕೇಳ್ತಾ ಇಲ್ಲ ರೀ. ಚುನಾವಣಾ ಕೇಳಿಸ್ಕೊಳ್ಳಿ, ಚುನಾವಣಾ ಆಯೋಗಕ್ಕೆ ಈ ಮನೆಯಲ್ಲಿ 100 ವೋಟ್ ಇದೆ, ಇದನ್ನ ಬದಲಾಯಿಸಿ ಅಂತ ಹೇಳಿದ್ರೆ ನಿಮ್ಗೆ ದಾಖಲೆ ಬೇಕಾ? ನಿಮ್ಮ ಮನೆಯಲ್ಲಿ ಇನ್ಯಾವುದೋ ಜಾತಿ ಧರ್ಮದವರು ವೋಟ್ ನಿಮ್ಮ ಮನೆಯಲ್ಲಿ ತೋರಿಸ್ತಾ ಇದ್ದಾರೆ, ನೀವು ದಾಖಲೆ ಬೇಕಾ? ಒಂದು ನಿಮಿಷ ಕೇಳಿಸ್ಕೊಂಡ್ರೆ, ವೋಟನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳೋದು ಪ್ರತಿಯೊಬ್ಬ ಮುಗಿಸ್ಬಿಡ್ತೀನಿ. ಕೇಳಿದ್ರೆ ದಾಖಲೆ ಕೊಡಬೇಕಾಗಿತ್ತು. ಇಡೀ ರಾಷ್ಟ್ರದಲ್ಲಿರುವ 400 ಮಾಧ್ಯಮಗಳ ಮುಂದೆ ಆಳಂದದ ಮತದಾರನ ಜೀವಂತವಾಗಿ ತಂದು ನಿಲ್ಲಿಸಿದ್ರು. ಹೌದು, ನನ್ನ ವೋಟ್ ಡಿಲೀಟ್ ಆಗಿದೆ, ಇದು ದಾಖಲೆಗೆ ಅಫಿಡವಿಟ್ ಬೇಕಾ? ಇದು ಹೇಗಿದೆ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ಆದವ್ರನ್ನ ಆಪರೇಷನ್ ಮಾಡೋದಕ್ಕೆ ಇಲ್ಲ ನೀವು ದಾಖಲೆ ಫಾರಂ ಫಿಲ್ ಮಾಡಿದೆ, ಆಮೇಲೆ ನಾನು ಆಪರೇಷನ್ ಮಾಡ್ತೀನಿ. ಡಿಲೀಟ್ ಮಾಡೋದು ನಿರಂತರವಾಗಿರ್ತಕ್ಕಂಥ ಕಳೆದ 75 ವರ್ಷದಿಂದ ನಡ್ಕೊಂಡ್ ಬಂದಿರತಕ್ಕಂಥ ಇವರು ಒಬ್ರು ಪಕ್ಷದ ಅಭ್ಯರ್ಥಿಯಾಗಿ ಏಜೆಂಟ್ ಆಗಿ ಇರ್ತಾರಲ್ವಾ ಸರ್? ಯಾರು ಸೇರಿಸಬೇಕು, ಪರಿಷ್ಕರಣೆ ಮಾಡಿದಾಗ ಅವಕಾಶ ಎಲ್ಲ ಇರುತ್ತೆ. ಬಿಹಾರದಲ್ಲಿ ವೋಟ್ ಚೋರಿ ಕಾಂಗ್ರೆಸ್ ಏನು ಇದು ಒಂದು ಕ್ಯಾಂಪೇನ್ ಮಾಡ್ತೋ, ಇದು ದಾಖಲೆ ಕೊಡ್ಲಿಲ್ಲ ಅಂದಾಗ ಇದು ದಾಖಲೆ ಕೊಟ್ಟಿದ್ದೆ ಆಯೋಗದವರು ಸರ್. ನೋಡಿ, ನಿಮಿಷ ದಾಖಲೆ ಕೊಟ್ಟಿದ್ದೆ ಆಯೋಗದವರು. ಆ ದಾಖಲೆ ಆಯೋಗದವರೇ ಕೊಟ್ಟ ಕಾರಣಕ್ಕೆ ಅವ್ರೇನು ಮಾತಾಡಕ್ಕಾಗ್ಲಿಲ್ಲ ಅಂತ ಹೇಳಿ. ಇನ್ನೊಂದು ವಿಷಯ ಏನ್ ಗೊತ್ತಾ, ಇದು ಚುನಾವಣಾ ಆಯೋಗದ ಪರವಾಗಿ ನೀವ್ಯಾಕೆ ವಕಾಲತ್ತು ವಹಿಸ್ಕೊತಾ ಇದ್ದೀರಿ? ನೀವು ಪೊಲಿಟಿಕಲ್ ಪಾರ್ಟಿ ಅಷ್ಟೇ, ನೀವು ಎಲೆಕ್ಷನ್ ಕಮಿಷನ್ ಮೆಂಬರ್ ಅಲ್ವಲ್ಲ ನೀವು ಯಾರನ್ನು? ಚುನಾವಣೆ ಇವತ್ತು ಏನ್ ಚುನಾವಣಾ ಪಾಯಿಂಟ್ ವೋಟ್ ಚೋರಿ ಅನ್ನೋ ಕ್ಯಾಂಪೇನ್ ಆರೋಪ ಮಾಡ್ಕೊಂಡು ಚುನಾವಣೆ ಎದುರಿಸಕ್ಕೆ ಹೋಗ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಅಬ್ದುಲ್, ಈಗ ಚುನಾವಣಾ ಆಯೋಗದ ವಿಷಯ ಆಯ್ತು. ವೋಟ್ ಚೋರಿ ಅನ್ನೋ ವಿಚಾರ ಬಿಹಾರದ ಮತದಾರರಿಗೆ ಕನ್ವಿನ್ಸ್ ಆಗಿದೆಯಾ? ನಿಮ್ ಪ್ರಕಾರ ಆಗಿಲ್ವಾ? ಖಂಡಿತ ಎಲೆಕ್ಷನ್ ಕಾಂಗ್ರೆಸ್ ಅಷ್ಟು ಸಾಕಲ್ವಾ?
ರಾಹುಲ್ ಗಾಂಧಿ ಹೇಳಿಕೆ ಕೊಡ್ತಾರೆ ಅಂದ್ರೆ ಅದು ನಗುಪಾಟಿಲ ಹೇಳಿಕೆಗಳು ಅಂತ ಹೇಳ್ಬಿಟ್ಟು ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದೇ ರಾಜ್ಯಕ್ಕೆ ಹೋದಾಗ ರಾಹುಲ್ ಗಾಂಧಿ ಬಂದವ್ರೆ ಅಂದ್ಬಿಟ್ಟು ಜನ ಏನು ಓಟ್ ಆಗ್ತಾ ಇಲ್ಲ. ಓಕೆ, ಜನ ಓಟ್ ಆಗ್ತಾ ಇರ್ತಕ್ಕಂಥ ಅಲ್ಲಿನ ಸ್ಥಳೀಯ ನಾಯಕತ್ವ ಇನ್ನೊಂದು ಮತ್ತೊಂದು ನೋಡ್ಕೊಂಡು ಆಗ್ತಾ ಇರ್ತಕ್ಕಂಥದ್ದು. ಹಂಗಿದ್ರೆ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಇರಬೇಕಾಯ್ತಲ್ಲ ಸರ್. ಎಲ್ಲ ಬೆರಳೆಣಿಕೆ ಎಷ್ಟು 4-5 ರಾಜ್ಯದಲ್ಲಿ ಇದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ನಿಮ್ಮ ಪಾರ್ಟಿ ಇದಕ್ಕೆ ಸ್ಥಳೀಯ ನಾಯಕತ್ವ ಇಲ್ಲ ಅಂತ ನಿಮ್ಮ ಪಾರ್ಟಿ ಕತೆ ಇದೆ. ಕೇಳಿ ಸರ್, ಇಲ್ಲಿ ಅದಕ್ಕೆ ಸ್ಥಳೀಯ ಆಯ್ಕೆ ನಾಯಕತ್ವ ಮಾಡಿಲ್ವಾ? ಮತ್ತೆ ರಾಷ್ಟ್ರೀಯ ನಾಯಕತ್ವದ ಒಂದು ಬಲವಾದ ಭಾರತೀಯ ಜನತಾ ಪಾರ್ಟಿ ಮೇಲೆ ಇರ್ತಕ್ಕಂಥ ನಂಬಿಕೆಯಿಂದ ಬರ್ತಕ್ಕಂಥ ಮುಂದಿನ ಚುನಾವಣೆಯಲ್ಲಿ 150ಕ್ಕಿಂತ ಹೆಚ್ಚಿನ ಸೀಟ್ ಇದೇ ಕರ್ನಾಟಕದಲ್ಲಿ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಒಂದು ಯಾವ ಎಲೆಕ್ಷನ್ ಬರ್ತಕ್ಕಂಥ 28ಕ್ಕೆ ಪಂಚಾಯತಿದ ಬಿಬಿಎಂಪಿ ದ ಸರಿಯಾಗಿ ಪಂಚಾಯತಿನೂ ಗೆಲ್ತೀವಿ, ಜಿಲ್ಲಾ ಪಂಚಾಯತಿನೂ ಗೆಲ್ತೀವಿ, ಬರ್ತಕ್ಕಂಥ ಬಿಬಿಎಂಪಿನ ಗೆಲ್ತೀವಿ ಅಂತ ಹೇಳಿ ಬಲವಾದ ವಿಶ್ವಾಸ ನಮ್ಮ ಜನರಲ್ಲಿ ಕಾಣ್ತಾ ಇದೆ. ಅದು ನೋಡ್ಕೊಂಡು ಇವತ್ತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. 150 ಸೀಟ್ ಗೆಲ್ತಾರಂತೆ ಅವ್ರದ್ದು ವಿಶ್ವಾಸ. ಬಿಹಾರದಲ್ಲಿ ಸೀಟ್ ರೀ, ನೋಡಿ ಬಿಹಾರದಲ್ಲಿ ಸೀಟ್ ನೋಡಿ, ನಾವು ಸೀಟ್ ಹಂಚಿಕೆಯಲ್ಲಿ ಸುಮಾರು ನಮಗಿರೋ ಸಮೀಕ್ಷೆಯಲ್ಲಿ ಬಿಹಾರದಲ್ಲಿ ಕಳೆದ ಬಾರಿ 75 ಸೀಟ್ ಏನ್ ಗೆದ್ದಿದ್ವಿ. ಈಗ ಒಂದು ನಿಮಿಷ ಗೋವಿಂದರಾಜ್ ಅವ್ರು ಕೇಳಿಸ್ಕೊಳ್ಳಿ ಹೇಳಿ ಸರ್. 243 ಸೀಟು ಗೋವಿಂದರಾಜ್ ಅವರ ಬಿಹಾರದಲ್ಲಿ. ಅಂತ ಬಿಹಾರದಲ್ಲಿ ನನ್ನ ಸಮೀಕ್ಷೆಗಳ ಪ್ರಕಾರ ಹೋಗ್ತಾ ಇದ್ದೀನಿ 80ರಿಂದ 85 ಸೀಟ್ ನಿಮಗೆ ಅಂತಿದೆ. ನೀವು ಕರ್ನಾಟಕದ 150 ಸೀಟು ಅಂತ ಇಲ್ಲಿ ಮಾತಾಡ್ತಾ ಇದ್ರಿ. ಇಲ್ಲಿ ಔಟ್ ಆಫ್ 224 ಕತೆ ಇಲ್ಲಿ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ ಬಿಹಾರದಲ್ಲಿ ಏನು ಮಾಡ್ತೀರಿ ಅದನ್ನು ಹೇಳಿ ಸರ್. ಈಗ 243 ಸೀಟಲ್ಲಿ ಓಕೆ, JDU 50% ಅಂದ್ರೆ ಭಾರತೀಯ ಜನತಾ ಪಾರ್ಟಿ 50% ಇಲ್ಲ 50% ಹೆಚ್ಚು ಕಮ್ಮಿ ಆಗುತ್ತೆ. ಅದರಲ್ಲಿ LJP ಇದೆ, HMM ಇದೆ. ಈ ರೀತಿ ಎಲ್ಲ ಒಂದು ಏನು NDA ಒಕ್ಕೂಟದಲ್ಲಿ ಇರ್ತಕ್ಕಂಥ ಒಂದು ಸ್ಟ್ರಾಂಗ್ ಡಿಸಿಷನ್ ಮಾಡಿ ಸೀಟ್ ಹಂಚಿಕೆಯನ್ನು ಮಾಡ್ಕೊಂಡು ಖಂಡಿತವಾಗ್ಲೂ ಅಧಿಕಾರಕ್ಕೆ ಏನು ಕಳೆದ ಬಾರಿ ನಾವು 75 ಸೀಟ್ ಇದ್ವಲ್ಲ, 74-75 ಸೀಟ್ ಇದ್ದೀವಿ. ಅದಕ್ಕಿಂತ ಹೆಚ್ಚಿನದಾಗಿ ಈ ಸರಿ ನಾವು ಏನು 115 120 ಸೀಟ್ಗಳಾದ್ರೂ 100ಕ್ಕಿಂತ ಹೆಚ್ಚಿನದಾಗಿ ಸೀಟು ಭಾರತೀಯ ಜನತಾ ಪಾರ್ಟಿದೇ ಬರುತ್ತೆ. ಅದ್ರ ಜೊತೆಯಲ್ಲಿ JDUದು ಅವ್ರಿಗೆ ಸಿಗೋದ 100 ಸೀಟ್ ಸಿಗುತ್ತಿಲ್ಲ, ಗ್ಯಾರಂಟಿ ಇಲ್ಲ. ಖಂಡಿತವಾಗ್ಲೂ ಸಿಗುತ್ತೆ ರೀ. ಅದರಲ್ಲಿ 100% ಸ್ಟ್ರೈಕ್ ರೇಟ್ ಅಂತ ಹೇಳ್ತಾ ಇರೋದು. ಸ್ಟ್ರೈಕ್ ರೇಟ್ ಈಗ 150 ಅಷ್ಟು ಸೀಟ್ಗಳು ಗೆಲ್ತೀವಿ ನಾವು ಅಂತ ಹೇಳಿ. ಗೆಲ್ತೀವಿ. ಪವನ್ ಕಲ್ಯಾಣ್ ಗೆದ್ರಲ್ಲ ಆಂಧ್ರದಲ್ಲಿ, ಇದ್ರಲ್ಲೂ ಯಾವ್ದು ಸಂದೇಹ ಇಲ್ಲ. ಅಂದ್ರೆ ಇವರು 10,000 ಕೊಟ್ಟಿರೋ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಓಕೆ, ಇವ್ರು ಹೇಳಿದ್ರಲ್ಲಿ ಸ್ವಲ್ಪ 10,000 ರೂಪಾಯಿ ಇದೆ. ಓಕೆ, 10,000 ರೂಪಾಯಿ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಲಾಡ್ಲಿ ಬ್ಯಾನ ವರ್ಕ್ ಆದ್ಮೇಲೆ ಇದು ವರ್ಕ್ ಆಗ್ಬೇಕು. ಓಕೆ, ಬಟ್ ಅಲ್ಲಿ ಜನಗಳ ಸ್ಥಿತಿಗತಿಗಳಂತೂ ಇಂಪ್ರೂವ್ ಆಗಲ್ಲ ಇವ್ರು ಯಾರೇ ಬಂದ್ರು. ನಾನು ಹೇಳೋದು ಯಾಕಂದ್ರೆ ಇವರು ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯ, ಅಗ್ರಿಕಲ್ಚರು, ಇನ್ಫ್ರಾಸ್ಟ್ರಕ್ಚರು ಎಲ್ಲಾನು ಕಡೆಗಣಿಸಿದ್ದಾರೆ ಇಷ್ಟು ವರ್ಷ. ಮತ್ತು ಇನ್ನೊಂದು ಹೇಳೋದು, ಕರ್ನಾಟಕದಲ್ಲಿ ಜನರು ಸ್ವಾಭಿಮಾನಿಗಳಾಗಬೇಕು. ಫಸ್ಟು ಈ ಜಾತಿ ಧರ್ಮದಿಂದ ಆಚೆ ಬರಬೇಕು. ನಶೆಲ್ಲವ್ರೆ ಅವರು, ಧರ್ಮದ ನಶೆ, ಅಹಿಂದ, ಜಿಲೇಬಿ, ಈ ನಶೆಗಳಲ್ಲವ್ರೆ. ಇದರಿಂದ ಆಚೆ ಬಂದು ಸ್ವಾಭಿಮಾನಿಗಳಾಗಿ ಇವ್ರು ಕೊಡೋ 500, 1000, ಈಗ 2,000 ರೂಪಾಯಿ ಕೊಟ್ಟರು ಒಂದು ದಿವಸಕ್ಕೆ 50 ಪೈಸೆ ಏನೋ ಬೀಳುತ್ತೆ. ಅಂತ ಭಿಕ್ಷೆ ಕೇಳೋದನ್ನ ಜನ ಫಸ್ಟ್ ಬಿಟ್ಬಿಟ್ಟು ಕೈ ಚಾಚಿ ಇವ್ರು ಎಲೆಕ್ಷನಲ್ಲಿ ಕೊಡೋ ಎಂಜು ಕಾಸು ಇಟ್ಸ್ಕೊಳ್ಳೋದನ್ನೇ ಸ್ವಾಭಿಮಾನಿಗಳಾಗಿ ಒಬ್ಬ ಒಳ್ಳೆ ವ್ಯಕ್ತಿಗಳನ್ನ ಆರಿಸಿದ್ರೆ ಅಷ್ಟೇ ಕರ್ನಾಟಕಕ್ಕೆ ಮುಂದಿನ ಭವಿಷ್ಯ ಇರೋದು. ನಾನು ಹೇಳ್ತಾ ಇರೋದು, ನೀವು ವೋಟ್ ಚೋರಿ ಬಗ್ಗೆ ಕೇಳ್ತಾ ಇದ್ರಿ. ಯಾಕೆ ವೋಟ್ ಚೋರಿ ಒಂದು ಭಾವನಾತ್ಮಕವಾದ ಸಬ್ಜೆಕ್ಟ್ ಆಗುತ್ತೆ ಅಂದ್ರೆ, ನೀವು ಮೂಲಭೂತ ಹಕ್ಕನ್ನ ಕಳೆದುಕೊಳ್ಳೋದಕ್ಕಿಂತ ಸಂವಿಧಾನ ಕೊಟ್ಟಂತ ಹಕ್ಕು ಕಳೆದುಕೊಂಡಾಗ ನೀವು ಮೂಲಭೂತ ಹಕ್ಕನ್ನೇ ಕಳೆದುಕೊಳ್ತೀರಿ. ಅದರ ಅರಿವು ಅಲ್ಲಿನ ಬಡ ಜನರಿಗೆ ಅರ್ಥ ಆದ್ರೆ ಖಂಡಿತವಾಗ್ಲೂ ಅದು ಒಂದು ನಮ್ಮ ಟಾಪಿಕ್. ಅದ್ರ ಜೊತೆಲಿ ಬೇರೆ ಟಾಪಿಕ್. ಅವ್ರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ನಿಮಗೆ ನರೇಂದ್ರ ಮೋದಿ ಅವರ ಟ್ವಿಟರ್ ಫಾಲೋವರ್ಸ್, ಎಕ್ಸ್ ಫಾಲೋವರ್ಸ್ ಇರೋದು 108 ಮಿಲಿಯನ್ಸ್. ನೀವು ಹೋಗ್ಬಿಟ್ಟು ಅವ್ರನ್ನ ಪೇಜಸ್ ಲೈಕ್ ಮಾಡೋರು ಜನರು ನೋಡಿ 14, 15, 20 ಇದ್ದಾರೆ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಆದ್ಮೇಲೆ ನಮ್ದು ಇರೋದು 28, 29 ಮಿಲಿಯನ್ಸ್ ಅಷ್ಟೇನೆ. ಆದ್ರೆ ನರೇಂದ್ರ ಮೋದಿ ಅವರಿಗೆ ಸಮಾನಾಗಿ ಜನ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲೇ ಗೊತ್ತಾಗ್ತಾ ಇದೆ. ಆ ಕಾಲಘಟ್ಟ ಹೋಗಿದೆ. ರಾಹುಲ್ ಗಾಂಧಿ ಅವ್ರನ್ನ ಒಂದು ಪಪ್ಪುವಾಗಿ ಬಿಂಬಿಸುವ ಪ್ರಯತ್ನ, ಸಾವಿರಾರು ಕೋಟಿ ಹಾಕಿರೋದು, ಅದು ಇವತ್ತು ರಿವರ್ಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ AI ಬಂದಿದೆ ರೀ, ಕೃತಕವಾಗಿ ಏನೋ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಬ್ದುಲ್, ಥ್ಯಾಂಕ್ ಯು ಗೋವಿಂದರಾಜ್ ಅವರೇ, ಥ್ಯಾಂಕ್ ಯು ದಿನೇಶ್ ಶೇರವಳ್ಳಿ ಅವರೇ. ಬಿಹಾರ ಬಹಳ ಕುತೂಹಲದ ಒಂದು ಘಟ್ಟದಲ್ಲಿ ಒಂದು ಎಲೆಕ್ಷನ್ ಈಗ ಇದೆ. ಬಿಹಾರದ ಫಲಿತಾಂಶ ಸಾಕಷ್ಟು ವಿಚಾರಗಳಲ್ಲಿ ದೇಶದ ಒಂದಷ್ಟು ದಿಕ್ಸೂಚನ ನಿರ್ಧಾರ ಮಾಡಬಲ್ಲದು. ಹಾಗಾಗಿ ಎಲೆಕ್ಷನ್ ಕಡೆ ವೆಯ್ಟ್ ಮಾಡೋಣ, ಸ್ಟ್ರಾಟಜಿಗಳ ಬಗ್ಗೆ ಕೂಡ ವೆಯ್ಟ್ ಮಾಡೋಣ. ಈ ಬಾರಿ ಈಗ ವೋಟ್ ಚೋರಿ ಕಾರಣಕ್ಕೋ, ಈ ರೀತಿ ಒಂದಷ್ಟು ಗ್ಯಾರಂಟಿ ಯೋಜನೆ ಮಧ್ಯೆ ಕೊಟ್ಟಿರೋ ಕಾರಣಗಳಿಗೋ, 10,000 ರೂಪಾಯಿ ದುಡ್ಡಿನ ಕಾರಣಕ್ಕೋ, ಅಥವಾ ಪ್ರಶಾಂತ್ ಕಿಶೋರ್ ಕಾರಣಕ್ಕೋ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಏನಾಗುತ್ತೆ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.